ಇದು ಜೈ ಭೀಮ್ ಸೆಕೆಂಡ್ ಪಾರ್ಟ್ ವಿಡಿಯೋ. ನೀವಿನ್ನ ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದೆ, ಚೆಕ್ ಮಾಡಿ ನೋಡಿ. ಓಕೆ, ಇವಾಗ ಡೈರೆಕ್ಟ್ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ. ಹೋಗೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಫಸ್ಟ್ ಪಾರ್ಟ್ ವಿಡಿಯೋ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಪೊಲೀಸ್ ರಾಜಕ್ಕನನ್ನ ಹೊಡೆದು ಸ್ಟೇಷನ್ ಒಳಗಡೆ ಎಳ್ಕೊಂಡು ಹೋಗಿದ್ದಾರೆ. ಹೊರಗಡೆನೆ ನಿಂತ್ಕೊಂಡು ಮಾವಾ ಅಂತ ಅಳ್ತಾ ನಿಂತಿದ್ದಾಳೆ ಸೆಂಗಣಿ. ಆಮೇಲೆ ಅವತ್ತು ರಾತ್ರಿ ಮೊಸಕುಟಿ ಇದ್ದಾನಲ್ಲ, ಅವನ ಕೈ 2 ಹೆಬ್ಬೆಟ್ಟಿಗೆ ಮಾತ್ರ ಹಗ್ಗ ಕಟ್ಟಿ ಜೈಲ್ ಡೋರ್ ಇದೆಯಲ್ಲ ಅದ್ರ ಮೇಲೆ ಹಾಕಿ ಮೇಲೆ ಎಳಿತಾ ಇದ್ದಾರೆ. ಪಾಪ ಅದು ಎಷ್ಟು ನೋವಾಗುತ್ತೆ ಗೊತ್ತಾ? ಹಾಕೊಂಡು ಅದ್ರಲ್ಲೇ ಹೊಡಿತಾ ಇದ್ದಾನೆ ಕಿರುಬ. ಆವಾಗ ಕಾನ್ಸ್ಟೇಬಲ್ ವೀರಸ್ವಾಮಿ, ಯಾಕ್ರೋ ಹೀಗೆ ಏಟು ತಿಂದು ಸಾಯ್ತಾ ಇದ್ದೀರಾ? ಕದ್ದಿರೋ ಹಣನು ಚಿನ್ನಾನು ಎಲ್ಲಿದೆ ಅಂತ ಹೇಳ್ಬಿಡಿ, ಬಿಟ್ಬಿಡ್ತೀವಿ ಅಂತ ಕೇಳ್ಬೇಕಾದ್ರೆ, ಸರ್ ನಮ್ಮ ಹೆಂಡತಿ ಮಕ್ಳ ಮೇಲೆ ಆಣೆ ಸರ್, ನಾವು ಕದ್ದಿಲ್ಲ ಸರ್ ಅಂತ ರಾಜಕ್ಕಣ್ಣು ಅಳ್ತಾನೆ. ಅದಕ್ಕೆ ಕಾನ್ಸ್ಟೇಬಲ್ ವೀರಸ್ವಾಮಿ, ಹೌದಾ, ಬಿಡ್ರಪ್ಪ ಅವನ್ನ ಅಂತ ಮೊಸಕೂಟಿನ ಕೆಳಗಡೆ ಇಳಿಸ್ಬಿಟ್ಟು, ಏನಪ್ಪ ಏಟು ತಿಂದು ನೋವಾಗ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ, ಹೌದು ಅಂತ ಇರುಟಪ್ಪನ್ ತಲೆ ಅಲ್ಲಾಡಿಸ್ತಾನೆ. ಅದಕ್ಕೆ, ಲೋ ಕಿರುಬ, ತುಂಬಾ ನೋವಾಗ್ತಿದೆಯಂತೆ, ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗ್ಬಿಡುತ್ತೆ ಅಲ್ವಾ ಅಂತ ಮೆಣಸಿಕಾಯಿನ ಚಟ್ನಿ ತರ ಮಾಡ್ಕೊಂಡು ಬಂದು ಆಲ್ರೆಡಿ ಒಡೆದು ಏಟಾಗಿರೋ ಜಾಗದ ಮೇಲೇನೆ ಇಡ್ತಾ ಇದ್ದಾರೆ. ಪಾಪ ಉರಿತಾ ಇದೆ. ಕದ್ದಿರೋ ಹಣ ಚಿನ್ನ ಎಲ್ಲ ಎಲ್ಲಿ ಮಡಗಿದ್ದೀರಾ? ತಪ್ಪನ ಒಪ್ಕೊಳ್ಳಿ ಅಂತ ಕಾನ್ಸ್ಟೇಬಲ್ ವೀರಸ್ವಾಮಿ ಕೇಳ್ಬೇಕಾದ್ರೆ, ಅದಕ್ಕೆ ರಾಜಕ್ಕಣ್ಣು, ಸರ್ ಮಾಡದೇ ಇರೋ ತಪ್ಪನ ಒಪ್ಕೋ ಅಂದ್ರೆ ಹೇಗೆ ಸರ್ ಒಪ್ಕೊಳ್ಳೋದು? ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಸರ್, ನನ್ನ ಮಗು ಮೇಲೆ ಆಣೆ ಸರ್, ನಮಗೆ ಏನು ಗೊತ್ತಿಲ್ಲ ಸರ್, ನಮ್ಮನ್ನ ಬಿಟ್ಬಿಡಿ ಸರ್, ನಾವು ಹೋಗ್ತೀವಿ ಅಂತ ಅಳ್ತಾ ಇದ್ದಾನೆ ರಾಜಕ್ಕಣ್ಣು. ಆಮೇಲೆ ಕಾನ್ಸ್ಟೇಬಲ್ ವೀರಸ್ವಾಮಿ ಮತ್ತೆ ಕಿರುಬ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ದಾರೆ. ಆವಾಗ ಮೊಸಕುಟಿ, ಸಾರ್ ಗಂಡಸರು ಇಲ್ಲೇ ಇದೀವಲ್ಲ ಸಾರ್, ಹೆಂಗಸರ್ನ ಮನೆಗೆ ಕಳಿಸ್ಬಿಡಿ ಸಾರ್ ಅಂತ ಕೇಳ್ಬೇಕಾದ್ರೆ ಸೈಲೆಂಟ್ ಆಗಿ ಎದ್ದು ಕಿರುಬ ಒಳಗಡೆ ಹೋಗ್ತಾನೆ. ಯಾರೋ ಇಲ್ಲಿ ಗಂಡ್ಸು, ಲೇ ಎದ್ದೇಳ ಮೇಲೆ, ಇವನ ಅಂತ ಕೇಳ್ಕೊಂಡು ಸಡನ್ ಆಗಿ ಪಚ್ಚೆಯಮ್ಮ, ಕರ್ಮ, ಯಾರು ನೀನ್ ಗಂಡ್ಸಾ ಇವನ್ ಗಂಡ್ಸಾ? ಆವಾಗ ರಾಜಕ್ಕಣ್ಣು, ಸರ್ ಅದು ನಮ್ಮಕ್ಕ ಸರ್ ಅಂತ ಅಳ್ತಾನೆ. ಪಾಪ ಈ ಸೀನ್ ನೋಡ್ಬಿಟ್ಟು ನನ್ಗೆ ಮೈಯೆಲ್ಲ ಒಂಥರ ಅನಿಸ್ಬಿಡ್ತು. ಪಚ್ಚೆಯಮ್ಮ ಹತ್ಕೊಂಡೆ ಮತ್ತೆ ಬಟ್ಟೆನ ತಗೊಳ್ಳೋಣ ಅಂತ ಟ್ರೈ ಮಾಡಿದ್ರೆ ಅದಕ್ಕೂ ಹೊಡಿತಾ ಇದ್ದಾನೆ ಕಿರುಬ. ಇದನ್ನ ಕೇಳಿ ನಮ್ಮ ಚಂದ್ರುಗೇನೆ ಫುಲ್ ಕೋಪ ಬಂದ್ಬಿಡ್ತು, ಕಣ್ಣಲ್ಲಿ ನೀರ್ ಕಚ್ಕೋಬಿಟ್ಟ. ಹಾಗೆ ಎದ್ದು ಹೋಗಿ ಸೈಲೆಂಟ್ ಆಗಿ ನಿಂತ್ಕೋತಾನೆ. ಆವಾಗ ಸಿಂಗಣಿ, ಪಚ್ಚೆಯಮ್ಮಕ್ಕ ವಿಷ ಕುಡ್ದು ಬಿಡ್ತು, 4 ದಿನ ಹಾಸ್ಪಿಟಲ್ ಅಲ್ಲೇ ಇಟ್ಟು ಕಾಪಾಡಿದ್ವಿ, ಇವಾಗ ಅದಕ್ಕೆ ಬರೀ ಜೀವ ಮಾತ್ರನೇ ಇರೋದು ಅನ್ಬೇಕಾದ್ರೆ, ಇವಾಗ ಸ್ಟೇಷನ್ ಅಲ್ಲಿ ನಡೆದಿದ್ದನ್ನ ಮಾತ್ರ ಹೇಳಿ, ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ ಚಂದ್ರು ಕೇಳ್ತಾನೆ. ಸೆಂಗಣಿ ನೆಕ್ಸ್ಟ್ ದಿನ ನಡೆದಿದ್ದನ್ನ ಹೇಳ್ತಾಳೆ. ನೆಕ್ಸ್ಟ್ ದಿನ ಸೆಂಗಣಿ ಊಟ ತಗೊಂಡು ಬಂದಿದ್ದಾಳೆ ಅವಳ ಗಂಡನಿಗೆ ಕೊಡೋಣ ಅಂತ. ಆವಾಗ ಜೈಲೊಳಗಡೆ ಯಾರೋ ಉಯ್ಯಾಲೆ ಆಡ್ತಾ ಇರೋ ತರ ಕಾಣಿಸುತ್ತೆ. ಏನು ಅಂತ ನೋಡಿದ್ರೆ ರಾಜಕ್ಕನ್ನು ಕೈಗೆ ಮತ್ತೆ ಕಾಲಿಗೆ ಹಿಂದೆಯಿಂದ ಹಗ್ಗ ಕಟ್ಟಿ ನೇತಾಡಿಸಿ ಬಿಟ್ಟಿದ್ದಾರೆ. ಇದನ್ನ ನೋಡಿದ ತಕ್ಷಣ ಸೆಂಗಣಿ, ಅಯ್ಯೋ ದೇವ್ರೇ ಏನ್ ಮಾಡ್ತಾ ಇದ್ದೀರಾ ಅಂತ ಜೋರಾಗಿ ಅಳ್ತಾಳೆ. ಅದಕ್ಕೆ ಕಾನ್ಸ್ಟೇಬಲ್ಸ್, ಹೋಗಮ್ಮ ಹೊರಗಡೆ, ನಿನ್ನೆ ಯಾರು ಒಳಗಡೆ ಬಿಟ್ಟಿದ್ದು ಅಂತ ಹೊರಗಡೆ ಕಳಿಸ್ತಾ ಇದ್ದಾರೆ. ಆಮೇಲೆ ಆ ಒಳ್ಳೆ ಕಾನ್ಸ್ಟೇಬಲ್ ಇದ್ದಾರಲ್ಲ, ಅವರು ರಾಜಕ್ಕನನ್ನ ಕೆಳಗಡೆ ಇಳಿಸಿ ಹೊರಗಡೆ ಕರ್ಕೊಂಡು ಬಂದು ಬಿಡ್ತಾರೆ. ಸೆಂಗಣಿ ಹತ್ಕೊಂಡೆ ಊಟ ಕೊಡ್ತಾ ಇದ್ದಾಳೆ. ಆವಾಗ ಇರುಟಪ್ಪನ್, ಪೊಲೀಸ್ ಹೇಳೋ ಹಾಗೆ ಒಪ್ಕೋಬಿಡೋಣ ಅಣ್ಣ, ಏಟು ತಿನ್ನೋಕೆ ಆಗ್ತಾ ಇಲ್ಲ, ತಡ್ಕೊಳ್ಳೋಕೆ ಆಗ್ತಾ ಇಲ್ಲ, ತುಂಬಾ ನೋವಾಗ್ತಾ ಇದೆ. ಸ್ವಲ್ಪ ತಡ್ಕೊಳ್ಳೋ, ಗಾಯ ಬೇಗ ವಾಸಿ ಆಗ್ಬಿಡುತ್ತೆ, ಆದರೆ ಕಲ್ಲ ಅನ್ನೋ ಮಾತು ಹಾಗೆ ಉಳಿದ್ಬಿಡುತ್ತೆ ಕಣೋ, ಸ್ವಲ್ಪ ತಡ್ಕೊಳ್ಳೋ, ಊಟ ಮಾಡು ಅಂತ ಹೇಳ್ತಾನೆ ರಾಜಕ್ಕಣ್ಣು. ಆವಾಗ ಸೆಂಗಣಿ ಹತ್ಕೊಂಡೆ ರಾಜಕ್ಕಣ್ಣುಗೆ, ನೀನು ಊಟ ಮಾಡು ಮಾವ ಅಂತ ತಿನ್ನಿಸ್ಕೊಡ್ತಾಳೆ. ಒಂದು ತುತ್ತು ಕೂಡ ರಾಜಕ್ಕಣ್ಣುಗೆ ತಿನ್ನೋಕೆ ಆಗ್ತಾ ಇಲ್ಲ, ನುಂಗೋಕೆ ಆಗ್ತಾ ಇಲ್ಲ. ಅದಕ್ಕೆ ಸೆಂಗಣಿ, ಅಯ್ಯೋ ಹೀಗೆ ಕಲ್ಲ ಅಂತ ಹೇಳಿ ಒಂದು ಹೊತ್ತು ಊಟ ಕೂಡ ಮಾಡೋಕೆ ಬಿಡದೆ ಚಿತ್ರಹಿಂಸೆ ಮಾಡ್ತಾ ಇದ್ದೀರಲ್ಲ ಅಂತ ಜೋರಾಗಿ ಅಳ್ತಾಳೆ. ಅದಕ್ಕೆ SI ಗುರುಮೂರ್ತಿ ಬೇಗ ಎದ್ದು ಹೊರಗಡೆ ಬಂದು, ಏನೇ ಶಾಪ ಹಾಕ್ತಾ ಇದೆಯಾ, ಬಾರೋ ಒಳಗಡೆ ಅಂತ ಮತ್ತೆ ರಾಜಕ್ಕಣ್ಣುಗೆ ಹೊಡೆದು ಜುಟ್ನ ಹಿಡಿದು ಹಾಗೆ ಸ್ಟೇಷನ್ ಒಳಗಡೆ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಸೆಂಗಣಿ ನನ್ನ ಬಿಟ್ಬಿಡ್ಬೇಡ ಸೆಂಗಣಿ, ನನ್ನ ಬಿಟ್ಬಿಡ್ಬೇಡ ಸೆಂಗಣಿ, ಕಾಪಾಡು ಸೆಂಗಣಿ ಅಂತ ಅಳ್ತಾ ಇದ್ದಾನೆ ರಾಜಕ್ಕಣ್ಣು.
ಆವಾಗ ವೀರಸ್ವಾಮಿ, ಹೇಯ್ ಹೋಗಮ್ಮ ನೀವಿಬ್ರು ಎದ್ದು ಒಳಗಡೆ ಹೋಗ್ರೋ ಅನ್ಬೇಕಾದ್ರೆ ಮೊಸಕುಟಿ ಎದ್ದು ಒಳಗಡೆ ಹೋಗ್ಬಿಡ್ತಾನೆ. ಆದ್ರೆ ಇರುಟಪ್ಪನ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ಮತ್ತೆ ಅವನನ್ನ ಹೇಗೋ ಹಿಡಿದು ಎಳಕೊಂಡು ಒಳಗಡೆ ಹೋಗ್ತಾರೆ ಪೊಲೀಸ್. ಆವಾಗ ಒಳ್ಳೆ ಕಾನ್ಸ್ಟೇಬಲ್ ಇದಾರಲ್ಲ, ನೋಡಮ್ಮ ಇದು ಯಾಕೋ ಬೇರೆ ತರನೇ ಹೋಗ್ತಾ ಇದೆ, ನಿಮ್ಮ ಊರಲ್ಲಿ ಯಾರಾದ್ರೂ ದೊಡ್ಡೋರು ಇದ್ರೆ ಅವರನ್ನ ಕರ್ಕೊಂಡು ಬಂದು ಮಾತಾಡು ಅಂತ ಹೇಳ್ತಾರೆ. ಅದಕ್ಕೆ ಸಿಂಗಣಿ ಜಮೀನ್ ಓನರ್ ಗುಣಶೇಖರ ಇದ್ದಾನಲ್ಲ, ಅವನ ಹತ್ರ ಹೋಗಿ, ಸ್ವಾಮಿ ನೀವು ಬಂದು ಒಂದು ಮಾತು ಹೇಳಿ ಸ್ವಾಮಿ, ಬಿಟ್ಬಿಡ್ತಾರೆ ಅಂತ ಮನೆ ಮುಂದೆ ನಿಂತು ಹತ್ಕೊಂಡು ಕೇಳ್ಬೇಕಾದ್ರೆ, ಹೇ ಹೋಗೆ, ಅದೇ ಕದ್ದಿರೋ ಹಣ ಚಿನ್ನ ಎಲ್ಲ ನಿನ್ನ ಹತ್ರ ತಾನೇ ಇದೆ, ಹೋಗಿ ಒಳ್ಳೆ ಲಾಯರ್ನ ನೋಡು, ಹೋಗು ದೂರ ಹೋಗು ಅಂತ ಬೈದು ಕಳಿಸ್ತಾನೆ. ಪಾಪ ಹತ್ಕೊಂಡು ಬಂದು ಮನೆಯಲ್ಲಿ ಮಗಳನ್ನ ನಿದ್ದೆ ಮಾಡಿಸ್ತಾ ಇರ್ತಾಳೆ ಸಿಂಗಣಿ. ಆವಾಗ ಕಾನ್ಸ್ಟೇಬಲ್ ವೀರಸ್ವಾಮಿ ಸಡನ್ ಆಗಿ ಮನೆಗೆ ಬಂದು, ಎಲ್ಲೇ ನಿನ್ನ ಗಂಡ, 3 ಜನನು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಮರ್ಯಾದೆಯಾಗಿ ಬಂದು ಸರೆಂಡರ್ ಆಗೋಕೆ ಹೇಳು ಅಂತ ಹೇಳ್ಬಿಟ್ಟು ಅವನ್ ಪಾಡಿಗೆ ಹೋಗ್ತಾ ಇದ್ದಾನೆ. ಸರ್ ಏನಾಯ್ತು ಸರ್, ಸರ್ ಏನ್ ಹೇಳ್ತಾ ಇದ್ದೀರಾ ಸರ್ ಅಂತ ಹಿಂದೆನೆ ಹೋಗ್ತಾಳೆ ಸಿಂಗಣಿ. ಅಜ್ಜಿ ಮಗಳನ್ನ ಸ್ವಲ್ಪ ನೋಡ್ಕೋ ಅಜ್ಜಿ, ನಾನು ಬಂದೆ ಅಂತ ಮಗಳನ್ನ ಬಿಟ್ಬಿಟ್ಟು ಬಸ್ ಕ್ಯಾಚ್ ಮಾಡಿ ಆ ರಾತ್ರಿ ಹೊತ್ತಲ್ಲಿ ಒಂದು ಪ್ರೆಗ್ನೆಂಟ್ ಹೆಂಗ್ಸು ಒಬ್ಳೇ ಹೋಗ್ತಾ ಇದ್ದಾಳೆ. ಸ್ಟೇಷನ್ಗೆ ಬಂದು, ಸರ್ ನಿಜವಾಗ್ಲೂ ತಪ್ಪಿಸ್ಕೊಂಡು ಹೋಗ್ಬಿಟ್ರಾ ಸರ್ ಅಂತ ಕೇಳಿದ್ರೆ, ಹೇ ನಿನ್ನ ಯಾರು ಬಿಟ್ಟಿದ್ದು, ಹೋಗು ಹೊರಗಡೆ ಹೋಗು, ಎಸ್ಸೆ ಇರೋ ಕೋಪಕ್ಕೆ ಅವರ ಕಣ್ಣಿಗೆ ಬಿದ್ರೆ ನೀನು ಅಷ್ಟೇ ಅಂತ ಕಳಿಸ್ತಾರೆ ಕಾನ್ಸ್ಟೇಬಲ್ಸ್. ಹತ್ಕೊಂಡು ಬರ್ತಾಳೆ ಸಿಂಗಣಿ. ಈ ವಿಷಯ ಟೀಚರ್ ಮೈತ್ರಾಗೆ ಗೊತ್ತಾಗುತ್ತೆ. ಅದಕ್ಕೆ ಟೀಚರ್ ಸಿಂಗಣಿನ ಕರ್ಕೊಂಡು ಕಷ್ಟಪಡೋರ್ಗಾಗಿ ನಿಜವಾಗ್ಲೂ ಹೋರಾಡ್ತಾರಲ್ಲ, ಆ ತರ ಒಂದು ಪಾರ್ಟಿ ಇರುತ್ತಲ್ವಾ, ಅಂತವ್ರ ಹತ್ರ ಕರ್ಕೊಂಡು ಹೋಗಿ ನಡೆದಿದ್ದನ್ನೆಲ್ಲ ಹೇಳ್ತಾರೆ. ಅದಕ್ಕೆ ಅವರು ಸಿಂಗಣಿನ ಕರ್ಕೊಂಡು SP ಆಫೀಸ್ ಮುಂದೆ ಹೋಗಿ ಹೋರಾಟ ಮಾಡ್ತಾರೆ. ಅದಕ್ಕೆ SP ಒಳಗಡೆ ಕರೆದು, ಕಳ್ಳರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಮಿಸ್ ಆಗಿರೋದು ಟ್ರೈಬಲ್ಸ್, ನೀವು ಸರಿಯಾಗಿ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ DGP ಹೋಮ್ ಸೆಕ್ರೆಟರಿ ಅಂತ ಎಲ್ಲರಿಗೂ ಕಂಪ್ಲೇಂಟ್ ನ ಕಳಿಸ್ತೀವಿ ಅಂತ ಪಾರ್ಟಿ ಹೆಡ್ ಹೇಳ್ತಾರೆ. ಅದಕ್ಕೆ SP ಇನ್ಸ್ಪೆಕ್ಟರ್ ಭಾಷ್ಯಂ ಆ ಹುಡುಗಿ ಹತ್ರ ಕಂಪ್ಲೇಂಟ್ ತಗೊಂಡು ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾರೆ. ಭಾಷ್ಯಂ ಕಂಪ್ಲೇಂಟ್ ತಗೋತಾರೆ. ಫೋಟೋ ಇಲ್ವಾ, ಫೋಟೋ ಇಲ್ಲದೆ ಮಿಸ್ ಆಗಿರೋರನ್ನ ಹೇಗೆ ಹುಡುಕೋದು, ಹೋಗಿ ಹೋಗಿ ಅಂತ ಕಳಿಸ್ತಾರೆ. ಆವಾಗ ಪಾರ್ಟಿ ಹೆಡ್ ಪೊಲೀಸ್ಗೆ ಹೆದರ್ಕೊಂಡು ಎಲ್ಲಾದ್ರೂ ಹೌಸ್ಕೊಂಡಿರ್ಬೇಕು, ನೀನು ಏನಕ್ಕೂ ನಿಮ್ಮ ಜನ ಎಲ್ಲೆಲ್ಲ ಇದ್ದಾರೋ ಅಲ್ಲಿಗೆಲ್ಲ ಹೋಗಿ ಹುಡುಕಿ ನೋಡಮ್ಮ ಅಂತ ಸಿಂಗಣಿಗೆ ಹೇಳ್ತಾರೆ. ಅದೇ ತರ ಸಿಂಗಣಿ ಎಲ್ಲಾ ಕಡೆನೂ ಹುಡುಕ್ತಾ ಇದ್ದಾಳೆ. ಎಲ್ಲಿ ಹುಡುಕಿದರೂ ರಾಜಕ್ಕನ್ನು ಇರುಟಪ್ಪನ್ ಮೊಸಕುಟಿ ಸಿಗ್ತಾನೆ ಇಲ್ಲ. ಆವಾಗ ಈ ಕಾನ್ಸ್ಟೇಬಲ್ ವೀರಸ್ವಾಮಿ ಬೇರೆ ಬಂದು, ನಿನ್ನ ಗಂಡ ಎಲ್ಲೇ, ನಿನ್ನ ಗಂಡ ಇನ್ನ ಎಷ್ಟು ದಿನಕ್ಕೆ ಹೌಸ್ಕೊಂಡೇ ಇರ್ತಾನೆ ಅಂತ ನಾನು ನೋಡ್ತೀನಿ ಅಂತ ಹೆದರ್ಸ್ಬಿಟ್ಟು ಹೋಗ್ತಾ ಇದ್ದಾನೆ. ಸಿಂಗಣಿ ಮತ್ತೆ ಸ್ಟೇಷನ್ಗೆ ಹೋಗಿ ನೋಡ್ತಾಳೆ. ಆವಾಗ ರಾಜಕನುನ ಕೊನೆಯದಾಗಿ ಪೊಲೀಸ್ ಹೊಡೆದು ಎಳ್ಕೊಂಡು ಹೋಗಿದ್ದು ಫ್ಲಾಶ್ ಆಗುತ್ತೆ. ನನ್ನ ಬಿಟ್ಬಿಡ್ಬೇಡ ಸಿಂಗಣಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಜುಟ್ನ ಹಿಡಿದು ಹಾಗೆ ಒಳಗಡೆ ಎಳ್ಕೊಂಡು ಹೋಗಿದ್ದು ಇನ್ನ ನನ್ನ ಕಣ್ಣೊಳಗಡೆ ಹಾಗೇ ಇದೆ, ಕಾಪಾಡಿ ಸರ್ ಅಂತ ಅಳ್ತಾ ಇದ್ದಾಳೆ ಸಿಂಗಣಿ. ಆವಾಗ ಟೀಚರ್ ಮೈತ್ರ ಬಂದು, ಎಲ್ಲಿ ಹುಡುಕಿದರೂ ಸಿಗ್ತಾ ಇಲ್ಲ ಸರ್, SP ಕಳ್ತನ ಮಾಡಿದ ಚಿನ್ನನ ಅಡ ಇಟ್ಟಿರೋದಕ್ಕೆ ಪ್ರೂಫ್ ಇದೆ, ಅವರುಗಳು ತಪ್ಪಿಸ್ಕೊಂಡು ಹೋಗಿದ್ದನ್ನ ನೋಡಿರೋ ಐ ವಿಟ್ನೆಸ್ ಇದೆ, ಕಳ್ಳರನ್ನ ಟ್ರೈಬ್ಸ್ ಅಂತ ಹೇಳ್ಬೇಡಿ ಅಂತ ನಮಗೆ ಬೈತಾ ಇದ್ದಾರೆ. ಅದಕ್ಕೆ ಕೋರ್ಟ್ ಅಲ್ಲಿ ಕೇಸ್ ಹಾಕೋಣ ಅಂತ ತುಂಬಾ ಲಾಯರ್ಸ್ ನ ನೋಡಿದ್ವಿ, ಆದ್ರೆ ಎಲ್ಲರೂ ಹಣ ಖರ್ಚಾಗುತ್ತೆ ಅಂತ ನಮ್ಮ ಹತ್ರ ಹಣ ಕೇಳ್ತಾ ಇದ್ದಾರೆ. ಆವಾಗ ಒಬ್ರು ಸೋಷಿಯಲ್ ಸರ್ವಿಸ್ ಮಾಡೋರು, ನನಗೆ ಹೈಕೋರ್ಟ್ ಲಾಯರ್ ಒಬ್ಬರು ಫ್ರೆಂಡ್ ಇದ್ದಾರೆ, ಹ್ಯೂಮನ್ ರೈಟ್ಸ್ ಕೇಸ್ಗೆ ₹1 ಕೂಡ ಹಣ ತಗೊಳ್ಳಲ್ಲ ಅಂತ ನಿಮ್ಮ ಅಡ್ರೆಸ್ ನ ಕೊಟ್ಟು ನಿಮ್ಮ ಹತ್ರ ಕಳ್ಸಿದ್ರು, ಇದು ಇನ್ಸ್ಪೆಕ್ಟರ್ ಭಾಷ್ಯಂ ಕೊಟ್ಟ ಎನ್ಕ್ವೈರಿ ರಿಪೋರ್ಟ್ ಅಂತ ರಿಪೋರ್ಟ್ ನ ಕೊಡ್ತಾರೆ ಟೀಚರ್ ಮೈತ್ರ. ಅದನ್ನ ತಗೊಂಡು ನಮ್ಮ ಚಂದ್ರು ಓದುತ್ತಾರೆ. 6/4/1995 ರಾತ್ರಿ 9:50ಕ್ಕೆ ರಾಜಕನು ಇರುಟಪ್ಪನ್ ಮೊಸಕುಟಿ ಸ್ಟೇಷನ್ ಅಲ್ಲಿ ಇರೋ ಪೊಲೀಸರ್ಸ್ ನ ಏಮರ್ಸಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಬರ್ದಿದೆ. ಅದೇ ತರಾನೇ ಕಾನ್ಸ್ಟೇಬಲ್ ವೀರಸ್ವಾಮಿ ಹೊರಗಡೆ ನಿಂತು ದಮ್ ಹೊಡಿತಾ ಇರ್ಬೇಕಾದ್ರೆ ರಾಜಕನು ಇರುಟಪ್ಪನ್ ಮೊಸಕುಟಿ ಲಾಕ್ ನ ಓಪನ್ ಮಾಡಿ ಹಿಂದ್ಗಡೆ ಡೋರ್ ಇಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ವೀರಸ್ವಾಮಿ ಒಳಗಡೆ ಬಂದು ನೋಡಿದ್ರೆ ಹುಡುಗರು ಅಲ್ಲಿ ಇಲ್ಲ. ಅದಕ್ಕೆ ಬೇರೆ ಪೊಲೀಸ್ಗಳನ್ನ ಎಬ್ಬಿಸಿ ಹುಡುಕೋಕೆ ಹೇಳ್ಬಿಟ್ಟು SI ಗುರುಮೂರ್ತಿಗೆ ಫೋನ್ ಮಾಡಿ ಈ ವಿಷಯನ ಹೇಳ್ತಾನೆ. ಗುರುಮೂರ್ತಿನು ಸ್ಟೇಷನ್ಗೆ ಬಂದು ನೋಡ್ಬಿಟ್ಟು, ಲಾಕಪ್ ನ ಕ್ಲೋಸ್ ಮಾಡದೆ ಏನ್ರ ಮಾಡ್ತಾ ಇದ್ರಿ, ಬೆಳಿಗ್ಗೆ ಆಗೋಷ್ಟರಲ್ಲಿ ಅವ್ರುಗಳು ಸ್ಟೇಷನ್ ಅಲ್ಲಿ ಇರ್ಬೇಕು, ಇರ್ಲಿಲ್ಲ ಅಂದ್ರೆ ನಿಮ್ಮ ಚರ್ಮ ಸುಳಿದು ಬಿಡ್ತೀನಿ ಅಂತ ಬೈದು ಬಿಟ್ಟು ಹೋಗ್ತಾನೆ ಗುರುಮೂರ್ತಿ. ನೆಕ್ಸ್ಟ್ ದಿನ ಪೊಲೀಸ್ ನಾಯಿನ ತಂದು ಸರ್ಚ್ ಮಾಡ್ತಾ ಇದ್ದಾರೆ. ಆ ನಾಯಿ ಸ್ಮೆಲ್ ಮಾಡ್ಕೊಂಡು ಹೋಗಿ ಒಂದು ಜಾಗದಲ್ಲಿ ರಾಜಕನು ಶರ್ಟ್ ಬಿದ್ದಿದೆ, ಅದನ್ನ ಕಂಡು ಹಿಡಿಯುತ್ತೆ. ಸೊ ನಮ್ಮ ಚಂದ್ರು ಎಲ್ಲಾ ರಿಪೋರ್ಟ್ಸ್ ಪಿನ್ ಮಾಡಿ ಇಟ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾನೆ. ಹುಡುಗರು
ತಪ್ಪಿಸ್ಕೊಂಡು ಹೋಗಿರ್ಬೇಕಾದ್ರೆ ಸ್ಟೇಷನ್ ಬಿಟ್ಟು ಸ್ವಲ್ಪ ದೂರದಲ್ಲಿ ಇರೋ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಆಮೇಲೆ ಆ ಡಾಕ್ಟರ್ ಬರೆದುಕೊಟ್ಟ ಔಷಧಿ ಚೀಟಿನ ತಗೊಂಡು ಹೋಗಿ ಪಕ್ಕದಲ್ಲಿರೋ ಮೆಡಿಕಲ್ ಶಾಪ್ ಅಲ್ಲಿ ಮೆಡಿಸನ್ ತಗೊಂಡಿದ್ದಾರೆ. ಮತ್ತೆ ಒಂದು ಅಂಗಡಿಯಲ್ಲಿ ಟೀ ಕುಡಿದಿದ್ದಾರೆ. ಕೊನೆಯದಾಗಿ ಕದ್ದಿದ್ದ ಚಿನ್ನಗಳನ್ನ ಒಬ್ಬ ಸೇಟು ಹತ್ರ ಮಾರಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಭಾಷ್ಯಂ ರಿಪೋರ್ಟ್ ಅಲ್ಲಿ ಬರ್ದಿದೆ. ಇದನ್ನ ನೋಡಿದ ಚಂದ್ರುಗೆ ಯಾವುದೇ ಪಾಯಿಂಟ್ ಸಿಗ್ತಾ ಇಲ್ಲ, ಎಲ್ಲ ನೆಗೆಟಿವ್ ಆಗೇ ಇದೆ ಅಂತ ಟೆನ್ಷನ್ ಆಗಿ ಬಾಲ್ ನ ಗೋಡೆಗೆ ಹೊಡಿತಾ ಇದ್ದಾರೆ ನಮ್ಮ ಚಂದ್ರು. ಬೇಜಾರಾಗ್ಬಿಟ್ಟು ಬಾಲ್ ನು ಬಿಸಾಕ್ ಬಿಡ್ತಾನೆ. ಆವಾಗ ರಾಜ ಕಣ್ಣು ಮಗಳು ಅಲ್ಲಿ ಮತ್ತೆ ಆ ಬಾಲ್ ನ ತಗೊಂಡು ಬಂದು ನಮ್ಮ ಚಂದ್ರು ಕೈಗೆ ಕೊಡ್ತಾಳೆ. ಆವಾಗ ನಮ್ಮ ಚಂದ್ರುಗೆ ಏನೋ ಹೋಪ್ ಬರುತ್ತೆ. ಸೊ ಒಂದು ಪೆಟಿಷನ್ ನ ರೆಡಿ ಮಾಡ್ತಾನೆ ನಮ್ಮ ಚಂದ್ರು. ನೀವು ಕೋರ್ಟ್ ಅಲ್ಲಿ ಹಾಕೋ ಪೆಟಿಷನ್ ಹೆಸರು ಹೇಬಿಯಸ್ ಕಾರ್ಪಸ್. ಈ ನಾಡಲ್ಲಿ ಹುಟ್ಟಿದ ಎಲ್ಲರಿಗೂ ಸ್ವಾತಂತ್ರ್ಯವಾಗಿ ಬದುಕೋಕೆ ರೈಟ್ಸ್ ಇದೆ. ಯಾರು ಯಾರನ್ನು ಕಾನೂನಿಗೆ ಎದುರಾಗಿ ಸೀಲ್ ಮಾಡಿಡೋಕೆ ಆಗಲ್ಲ. ಹಾಗೆ ಏನಾದ್ರೂ ಆಗಿದ್ರೆ ಈ ಹೇಬಿಯಸ್ ಕಾರ್ಪಸ್ ಪೆಟಿಷನ್ ಮುಖಾಂತರ ಅವರುಗಳನ್ನ ಕೋರ್ಟ್ ಅಲ್ಲಿ ಹಾಜರು ಮಾಡಿಸೋಕೆ ಕೇಳಬಹುದು. ಇಬ್ಬರು ಜಡ್ಜಸ್ ತಕ್ಷಣ ನಿಮ್ಮ ಪೆಟಿಷನ್ ನ ತಗೊಂಡು ವಿಚಾರಣೆ ಮಾಡ್ತಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ನನ್ನ ಗಂಡನ ಕಾಣ್ತಾ ಇಲ್ಲ ಅಂತ ನೀವು ಈ ಪೆಟಿಷನ್ ನ ಹಾಕ್ತೀರಾ, ನನ್ನ ನಿಮ್ಮ ಲಾಯರ್ ಆಗಿ ಪ್ರೆಸೆಂಟ್ ಮಾಡ್ತೀರಾ, ಅದಕ್ಕೆ ಈ ಪೆಟಿಷನ್ ಅಲ್ಲಿ ಸಿಗ್ನೇಚರ್ ಹಾಕಿ ಅಂತ ಕೇಳಿದ್ರೆ ಸಿಗ್ನೇಚರ್ ಹಾಕೋಕೆ ಗೊತ್ತಿಲ್ಲ ಸಾರ್ ಅಂತಾಳೆ ಸೆಂಗಣಿ. ಅದಕ್ಕೆ ಪೆಟಿಷನ್ಗೆ ಸೆಂಗಣಿಯ ಎಬ್ಬಟ್ಟನ್ನು ಹೊತ್ತಿಸ್ಕೊತಾನೆ ಚಂದ್ರು. ಸೊ ಚಂದ್ರು ಕೋರ್ಟಿಗೆ ರೆಡಿಯಾಗಿ ಹೊರಡಬೇಕಾದ್ರೆ ಅಲ್ಲಿ ಅವಳ ಹೆಸರನ್ನ ಸ್ಲೈಟ್ ಅಲ್ಲಿ ಬರೆದು ತೋರಿಸ್ತಾಳೆ. ಅದನ್ನ ನೋಡಿ ಖುಷಿ ಪಡ್ಕೊಂಡು ಹೋಗ್ತಾನೆ ಚಂದ್ರು. ಆವಾಗ ಟೀಚರ್ ಮೈತ್ರ, ಥ್ಯಾಂಕ್ಸ್, ಇವಾಗ್ಲೇನೆ ಸೆಂಗಣಿ ಕಷ್ಟ ತೀರುತ್ತೆ ಅನ್ನೋ ನಂಬಿಕೆ ಬಂದಿದೆ ನನಗೆ ಅನ್ಬೇಕಾದ್ರೆ ರಾಜ ಕಣ್ಣು ತಪ್ಪಿಸ್ಕೊಂಡು ಹೋಗಿರೋದಕ್ಕೆ ಸ್ಟ್ರಾಂಗ್ ಐ ವಿಟ್ನೆಸ್ ಇದೆ. ಕೋರ್ಟಿಗೆ ವಿಟ್ನೆಸ್ಸೇ ಇಂಪಾರ್ಟೆಂಟ್, ಅದು ಪೊಲೀಸ್ ಹತ್ರ ಇದೆ. ಇದು ತುಂಬ ಕಾಂಪ್ಲಿಕೇಟೆಡ್ ಆದ ಕೇಸ್. ನಾವು ಹಾಕ್ತಾ ಇರೋ ಈ ಕೇಸ್ ಬರೀ ಯಾರೋ 3 ಪೊಲೀಸ್ಗೆ ಎದುರಾಗಿ ಇಲ್ಲ, ಟೋಟಲ್ ಆಗಿರೋ ಅಧಿಕಾರದ ಮೇಲೆ ಸರ್ಕಾರದ ವಿರುದ್ಧ ಹೋರಾಟ ತುಂಬ ಕಠಿಣವಾಗಿರುತ್ತೆ. ರೆಡಿಯಾಗಿರಿ ಅನ್ಬಿಟ್ಟು ಹೋಗ್ತಾನೆ ಚಂದ್ರು. ಪೆಟಿಷನ್ನ ಕೋರ್ಟಿಗೆ ಸಬ್ಮಿಟ್ ಮಾಡೋಯ್ತು. ಸೊ ಕೇಸು ಇವಾಗ ವಿಚಾರಣೆಗೆ ಬಂದಿದೆ. ಸೆಂಗಣಿನ ಹೈಕೋರ್ಟ್ಗೆ ಕರ್ಕೊಂಡು ಹೋಗಿ ಕೂರಿಸ್ಬಿಟ್ಟು, ಸೆಂಗಣಿ, ಯಾರು ಏನೇ ಕೇಳಿದ್ರು, ಎಷ್ಟು ಸಲ ಕೇಳಿದರು, ನಿಜಾನ ಮಾತ್ರ ಮಾತಾಡಿ, ಯಾವಾಗಲೂ ಅದು ಮಾತ್ರನೇ ನಮ್ಮನ್ನ ಕಾಪಾಡೋದು ಅಂತ ಹೇಳ್ತಾನೆ ಚಂದ್ರು. ಜಡ್ಜಸ್ಸು ಬರ್ತಾರೆ. ಎಸ್ ಚಂದ್ರು, ಶುರು ಮಾಡಿ. ಮೈ ಲಾರ್ಡ್ಸ್, ನನ್ನ ಕ್ಲೈಂಟ್ ಸೆಂಗಣಿ ಸೇರಿದವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಅವರ ಗಂಡ ಮತ್ತೆ ಇನ್ನ ಇಬ್ಬರು ಮಿಸ್ಸಿಂಗ್. ಸೆಂಗಣಿ ಹಾಕಿರೋ ಹೇಬಿಯಸ್ ಕಾರ್ಪಸ್ ಪೆಟಿಷನ್ ನ ಅಕ್ಸೆಪ್ಟ್ ಮಾಡಿಕೊಂಡು ಗೌರ್ಮೆಂಟ್ ಲಾಯರ್ನ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅನ್ಬೇಕಾದ್ರೆ ಅದಕ್ಕೆ ಪಿಪಿ, ಮೈ ಲಾರ್ಡ್, ಕೇಸ್ ಹಾಕಿರೋರು ಟ್ರೈಬ್ ಅನ್ನೋದ್ರಿಂದ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಈ ಕೇಸ್ನ ಹಾಕಿದ್ದಾರೆ. ಇದನ್ನ ವಿಚಾರಣೆ ಮಾಡಿ ಕೋರ್ಟ್ ಟೈಮ್ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾನೆ. ಕೋರ್ಟಿಗೆ ಯಾವಾಗಲೂ ಲೇಟ್ ಆಗಿ ಬರೋ ಗೌರ್ಮೆಂಟ್ ಲಾಯರ್ ಕೋರ್ಟ್ ಟೈಮ್ ವೇಸ್ಟ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕಿಂಡಲ್ ಮಾಡ್ತಾನೆ ಚಂದ್ರು. ಆವಾಗ ಜಡ್ಜಸ್ ಪೆಟಿಷನ್ ಹಾಕಿರೋರು ಯಾರು ಅಂತ ಚಂದ್ರುನ ಕೇಳ್ತಾರೆ. ಸೆಂಗಣಿ ಮುಂದೆ ಬಂದು, ಕಣ್ಮುಂದೆನೇ ಹೊಡೆದು ಎಳ್ಕೊಂಡು ಹೋದ್ರು ಸರ್, ಇವಾಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್. ಬಸ್ರಿ ಹೆಂಗ್ಸು ಸರ್, ನಾನು ಕೈಯಲ್ಲಿ ಒಂದು ಹೊಟ್ಟೆಲಿ ಒಂದು ಇಟ್ಕೊಂಡು ಕೇಳ್ಕೊತಾ ಇದ್ದೀನಿ, ನನ್ನ ಮಕ್ಕಳಿಗೆ ಅವರ ತಂದೆನ ಹುಡುಕಿ ಕೊಡಿ ಸಾರ್ ಅಂತ ಹತ್ಕೊಂಡು ಕೇಳ್ಕೊತಾ ಇದ್ದಾಳೆ ಸೆಂಗಣಿ. ಅದಕ್ಕೆ ಜಡ್ಜಸ್ಸು ಪೆಟಿಷನ್ನ ಅಕ್ಸೆಪ್ಟ್ ಮಾಡಿಕೊಂಡು ಗೌರ್ಮೆಂಟ್ ಲಾಯರ್ ಪಿಬಿಗೆ ಕೇಸ್ನ ಸಂಬಂಧಪಟ್ಟ ಎಲ್ಲರಿಗೂ ನೋಟಿಸ್ ಕಳಿಸಿ, ನೆಕ್ಸ್ಟ್ ಹಿಯರಿಂಗ್ ಇನ್ನ 3 ದಿನದಲ್ಲಿ ಅಂತ ಆರ್ಡರ್ ಮಾಡ್ತಾರೆ. ಚಂದ್ರು ಜಡ್ಜಸ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಸೆಂಗಣಿನ ಕರ್ಕೊಂಡು ಹೊರಡಬೇಕಾದ್ರೆ ಪಿಪಿ ಅನ್ನೋದ್ರಿಂದ ಸಿಂಪತಿಯಲ್ಲಿ ಕೇಸ್ ವಿನ್ ಆಗ್ಬಿಡುತ್ತೆ ಅನ್ಕೋಬೇಡಿ ಮಿಸ್ಟರ್ ಚಂದ್ರು ಅಂತ ಹೇಳ್ಬೇಕಾದ್ರೆ, ನಾನು ಸತ್ಯವನ್ನ ನಂಬ್ತೀನಿ ಸರ್ ಅಂತ ಹೇಳ್ಬಿಟ್ಟು ಹೊರಡ್ತಾನೆ ಚಂದ್ರು. SP, SI, ಕಾನ್ಸ್ಟೇಬಲ್ ಎಲ್ಲರಿಗೂ ನೋಟಿಸ್ ಹೋಗುತ್ತೆ. ಟೆನ್ಷನ್ ಆಗಿ SP ಗುರುಮೂರ್ತಿನ ಕರೆದು ಬೈತಾ ಇದ್ದಾರೆ. ನೆಕ್ಸ್ಟ್ ಹಿಯರಿಂಗು ಬಂತು. ಆವಾಗ ಪಿಪಿ ಇನ್ಸ್ಪೆಕ್ಟರ್ ಭಾಷ್ಯಂ ಹುಡುಗರು ತಪ್ಪಿಸ್ಕೊಂಡು ಹೋಗಿದ್ರ ಬಗ್ಗೆ ರಿಪೋರ್ಟ್ ಬರ್ದಿದ್ರಲ್ಲ, ಅದನ್ನ ಸಬ್ಮಿಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಚಂದ್ರು, ಮೈ ಲಾರ್ಡ್ಸ್, ನಮಗೆ ಪೊಲೀಸರ್ಸ್ ಬರ್ದಿರೋ ರಿಪೋರ್ಟ್ ಮೇಲೆ ನಂಬಿಕೆ ಇಲ್ಲ, ನಮಗೆ ಈ ಕೇಸಲ್ಲಿ ಸಂಬಂಧಪಟ್ಟ ಎಲ್ಲರನ್ನು ಕ್ರಾಸ್ ಕ್ವಶನ್ ಮಾಡೋಕೆ ಪರ್ಮಿಷನ್ ಬೇಕು ಅಂತ ಕೇಳ್ಬೇಕಾದ್ರೆ ಪಿಪಿ, ಮೈ ಲಾರ್ಡ್ಸ್, ಹೇಬಿಯಸ್ ಕಾರ್ಪಸ್ ಪೆಟಿಷನ್ ಅಲ್ಲಿ ಆ ತರ ಯಾರನ್ನು ಹೈಕೋರ್ಟ್ ಅಲ್ಲಿ ವಿಚಾರಣೆ ಮಾಡೋಕೆ ಆಗಲ್ಲ, ಅದೇನೇ ರೂಲ್ಸ್ ಅಂತ ಹೇಳ್ತಾನೆ. ಅದಕ್ಕೆ ಜಡ್ಜಸ್, ಹೌದು ಚಂದ್ರು, ನಿಮಗೆ ಕ್ರಾಸ್ ಕ್ವಶನ್ಸ್ ಮಾಡ್ಬೇಕಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಕೇಸ್ನ ಫೈಲ್ ಮಾಡಿ. ಮೈ ಲಾರ್ಡ್ಸ್, 1978 ಎಮರ್ಜೆನ್ಸಿಗಾಗಿ ರಾಜನ್ ಅನ್ನೋ ಒಬ್ಬ ಸ್ಟೂಡೆಂಟ್ ನ ಅರೆಸ್ಟ್ ಮಾಡಿದ್ರು ಕೇರಳ ಪೊಲೀಸ್. ನಂತರ ವಿಚಾರಣೆ ಮಾಡಬೇಕಾದ್ರೆ ರಾಜನ್ ಅಬ್ಸ್ಕಾಂಡ್ ಅಂದ್ರೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿದ್ರು ಪೊಲೀಸ್. ಹೇಬಿಯಸ್ ಕಾರ್ಪಸ್ ಪೆಟಿಷನ್ ನ ಅಕ್ಸೆಪ್ಟ್ ಮಾಡಿಕೊಂಡು ಕೇರಳ ಹೈಕೋರ್ಟ್ ಪೊಲೀಸ್ ಐ ವಿಟ್ನೆಸ್ ನ ಕ್ರಾಸ್ ಕ್ವಶನ್ಸ್ ಮಾಡೋಕೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ದರಿಂದ ತುಂಬಾ
ನಿಜಗಳು ಬಯಲಿಗೆ ಬಂತು ಆ ಕೇಸಲ್ಲಿ. ಸೊ ಆ ಕೇಸ್ ಕಾಪಿನ ಜಡ್ಜಸ್ಗೆ ಸಬ್ಮಿಟ್ ಮಾಡ್ತೀನಿ ನಾನು ಅಂತ ಸಬ್ಮಿಟ್ ಮಾಡ್ತಾನೆ ಚಂದ್ರು. ಅದನ್ನು ಓದುತ್ತಾ ಇದ್ದಾರೆ ಜಡ್ಜಸ್. ಆವಾಗ ಚಂದ್ರು, ಮೈ ಲಾರ್ಡ್ಸ್, ಅನ್ಯಾಯ ಆದವರಿಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಯಾವುದೂ ಇಲ್ಲ. ಈ ಕೋರ್ಟ್ ರಾಜನ್ ಕೇಸ್ನ ಎಕ್ಸಾಂಪಲ್ ಆಗಿ ತಗೊಂಡು ಸರ್ಕಾರ ಸಾಕ್ಷಿಗಳನ್ನು ಕ್ರಾಸ್ ಕ್ವಶನ್ ಮಾಡೋಕೆ ಸ್ಪೆಷಲ್ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊತೀನಿ. ಜಡ್ಜಸ್ ರಾಜನ್ ಕೇಸ್ನ ನೋಡ್ಬಿಟ್ಟು ಕ್ರಾಸ್ ಕ್ವಶನ್ ಮಾಡೋಕೆ ಸ್ಪೆಷಲ್ ಪರ್ಮಿಷನ್ ಕೊಟ್ಬಿಡ್ತಾರೆ. ಅದಕ್ಕೆ ಇನ್ನ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ನಮ್ಮ ಚಂದ್ರು ಡೈರೆಕ್ಟ್ ಕೋಣಮಲೆಗೆ ಹೋಗ್ತಾನೆ. ಟೀಚರ್ ಮೈತ್ರ ಚಂದ್ರುನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ SI ಗುರುಮೂರ್ತಿ ಅಡ್ಡ ಬಂದು, ನೀವೇನಾ ಲಾಯರ್, ಪೊಲೀಸ್ ನಾವು, ನಮ್ಮ ಕೈಯಲ್ಲೇ ಕಳ್ಳರನ್ನ ಹಿಡಿಯೋಕೆ ಆಗ್ತಾ ಇಲ್ಲ, ನೀವು ಕಂಡಿಡೀರಿ ಸರ್, ನೀವು ಕಂಡಿಡೀರಿ ಅಂತ ಕಿಂಡಲ್ ಮಾಡ್ತಾನೆ. ಅದಕ್ಕೆ ಚಂದ್ರು, ಖಂಡಿತ ನಿಜವಾದ ಕಳ್ಳರನ್ನ ಹಿಡಿತೀನಿ ಸರ್ ಅಂತ ರಿಟರ್ನ್ ಕಿಂಡಲ್ ಮಾಡಿ ಹೋಗ್ತಾನೆ. ಅಲ್ಲಿ ಹೋಗಿ ಒಂದು ಆಫೀಸಲ್ಲಿ ಏನನ್ನೋ ಹುಡುಕ್ತಾ ಇದ್ದಾನೆ. ಕೊನೆಗೆ ಯಾವುದೋ ಫೈಲ್ ಸಿಗುತ್ತೆ. ಅದನ್ನ ತಗೊಂಡು ಬರ್ತಾನೆ ಚಂದ್ರು. ನೆಕ್ಸ್ಟ್ ಹಿಯರಿಂಗು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಫಸ್ಟೇ ಹುಡುಗರಿಗೆ ಟ್ರೀಟ್ಮೆಂಟ್ ಕೊಟ್ಟೆ ಅನ್ನೋ ಐ ವಿಟ್ನೆಸ್ ಡಾಕ್ಟರ್ನ ಕ್ರಾಸ್ ಕ್ವಶನ್ ಮಾಡ್ತಾರೆ ಚಂದ್ರು. ಡಾಕ್ಟರ್ ಆಯುರ್ವೇದ ಡಾಕ್ಟರ್, ಆದ್ರೆ MBBS ಡಾಕ್ಟರ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಸೊ ಡಾಕ್ಟರ್ ಒಬ್ಬ ಫೇಕ್ ಡಾಕ್ಟರ್ ಅಂತ ನಮ್ಮ ಚಂದ್ರು ಪ್ರೂವ್ ಮಾಡ್ತಾನೆ. ಅದಕ್ಕೆ PP ಕೇಸ್ ಟ್ರೈಬ್ಸ್ ಬಗ್ಗೆ, ಈ ಡಾಕ್ಟರ್ ಟ್ರೂನಾ ಫೇಕಾ ಅನ್ನೋದಿಲ್ಲ ಅನ್ಬೇಕಾದ್ರೆ ಚಂದ್ರು ಸೈಲೆಂಟ್ ಆಗಿ ಕೂತ್ಕೋತಾನೆ. ಎಲ್ಲ ಐ ವಿಟ್ನೆಸ್ ವಿಚಾರಣೆ ಮಾಡ್ತಾ ಇದ್ದಾರೆ. ಮೆಡಿಕಲ್ ಶಾಪ್ ಓನರ್, ಟೀ ಅಂಗಡಿ ಓನರ್ ಎಲ್ಲರೂ ರಾಜಕನ್ನು ತಪ್ಪಿಸ್ಕೊಂಡು ಹೋಗಿದ್ದನ್ನ ಕಣ್ಣಾರೆ ನಾವು ನೋಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಜಡ್ಜಸ್ ಐ ವಿಟ್ನೆಸ್ ಸ್ಟ್ರಾಂಗ್ ಆಗಿದೆ, ಕೇಸ್ನ ಡಿಸ್ಮಿಸ್ ಮಾಡೋಣ ಅಂತ ಅನ್ಕೋಬೇಕಾದ್ರೆ ನಮ್ಮ ಚಂದ್ರು ಎದ್ದು, ಮೈ ಲಾರ್ಡ್ಸ್, ನಾನು ಎನ್ಕ್ವೈರಿ ಆಫೀಸರ್ ಭಾಷ್ಯಂನ ವಿಚಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಜಡ್ಜಸ್ ಯೋಚನೆ ಮಾಡಿಬಿಟ್ಟು, ಲಂಚ್ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಲಂಚ್ ಬ್ರೇಕಿಗೆ ಹೋಗ್ತಾರೆ. ಎಲ್ಲರೂ ಹೋಗ್ಬಿಡ್ತಾರೆ. ಆದ್ರೆ ನಮ್ಮ ಚಂದ್ರು ಮಾತ್ರ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಹೊರಗಡೆ PP ಏನೇ ಕೇಳಿದರೂ ಸರಿ, ರಿಪೋರ್ಟ್ ಅಲ್ಲಿ ಇರೋದನ್ನ ಮಾತ್ರ ಹೇಳ್ಬೇಕು. ಮತ್ತೆ ಮತ್ತೆ ಆ ಲಾಯರ್ ಕ್ವಶನ್ಸ್ ಕೇಳಿದರು, ಗೊತ್ತಿಲ್ಲ, ಜ್ಞಾಪಕ ಇಲ್ಲ ಅಂತ ಸ್ಟ್ರಾಂಗ್ ಆಗಿ ಆನ್ಸರ್ ಮಾಡಬೇಕು. ಅರ್ಥ ಆಯ್ತಾ ಅಂತ ಭಾಷ್ಯಂಗೆ ಟ್ರೈನಿಂಗ್ ಕೊಟ್ಟು ಕರ್ಕೊಂಡು ಬರ್ತಾನೆ PP. ಚಂದ್ರು, ಈ ರಿಪೋರ್ಟ್ನ ಬರ್ದಿರೋದು ನೀವೇ ಅಲ್ವಾ? ಹೌದು ಸರ್, ನಾನೇ ಬರ್ದಿದ್ದು. ನಿದ್ದೆ ಮಾಡಬೇಕಾದ್ರೆ ಎಬ್ಬಿಸಿ ಕೇಳಿದ್ರು ಕೂಡ ಕರೆಕ್ಟಾಗಿ ಹೇಳ್ತೀನಿ. ಯಾಕೆ ಅಷ್ಟು ಗಟ್ಟು ಹೊಡೆದು ಬಿಟ್ಟಿದ್ದೀರಾ? ಸರಿ, ರಾಜಕನ್ನು ಹೋಗಿದ್ದ ಹಾಸ್ಪಿಟಲ್ ಸ್ಟೇಷನ್ ಇಂದ ಯಾವ ಡೈರೆಕ್ಷನ್ ಅಲ್ಲಿ, ಎಷ್ಟು ದೂರದಲ್ಲಿ ಇದೆ? ಸರಿಯಾಗಿ ಗೊತ್ತಿಲ್ಲ ಸರ್. ಸರಿ, ರಾಜಕನ್ನು ಮೆಡಿಸಿನ್ಸ್ ತಗೊಂಡಿದ್ದ ಮೆಡಿಕಲ್ ಶಾಪ್ ಸ್ಟೇಷನ್ ಇಂದ ಯಾವ ಸೈಡ್ ಅಲ್ಲಿ ಇದೆ ಅಂತ ಕೇಳ್ಬೇಕಾದ್ರೆ ಫುಲ್ಲು ಕನ್ಫ್ಯೂಷನ್ ಆಗ್ಬಿಟ್ಟು ತೊದಳ್ತಾ ಇದ್ದಾರೆ ಭಾಷ್ಯಮ್ಮ. ಅದಕ್ಕೆ ಚಂದ್ರು, ಮೈ ಲಾರ್ಡ್ಸ್, ಎನ್ಕ್ವೈರಿ ಆಫೀಸರ್ ಸಬ್ಮಿಟ್ ಮಾಡಿರೋ ರಿಪೋರ್ಟ್ ಸುಳ್ಳು ಅನ್ಬೇಕಾದ್ರೆ ಹೇಗೆ ಹೇಳ್ತಾ ಇದ್ದೀರಾ ಚಂದ್ರು ಅಂತ ಜಡ್ಜಸ್ ಕೇಳ್ತಾರೆ. ಮೈ ಲಾರ್ಡ್ಸ್, ನಾನು ಅಲ್ಲಿಗೆ ಹೋಗಿದ್ದೆ. ರಾಜಕನ್ನು ಟ್ರೀಟ್ಮೆಂಟ್ ತಗೊಂಡಿದ್ದಾಗಿ ಹೇಳೋ ಹಾಸ್ಪಿಟಲ್ ಸ್ಟೇಷನ್ ಇಂದ ರೈಟ್ ಸೈಡ್ 2 ಕಿಲೋಮೀಟರ್ ದೂರದಲ್ಲಿ ಇದೆ. ಅದೇ ತರ ಮೆಡಿಸಿನ್ಸ್ ತಗೊಂಡ ಮೆಡಿಕಲ್ ಶಾಪ್ ಸ್ಟೇಷನ್ ಇಂದ ಲೆಫ್ಟ್ ಸೈಡ್ 1 ಕಿಲೋಮೀಟರ್ ದೂರದಲ್ಲಿ ಇರೋದು. ತಪ್ಪಿಸ್ಕೊಂಡು ಓಡಿ ಹೋಗೋರು ಸ್ಟೇಷನ್ ಮುಂದೆ ಫ್ಯಾಷನ್ ವಾಕ್ ಮಾಡ್ತಾ ಇರ್ತಾರೆ. ಇನ್ಸ್ಪೆಕ್ಟರ್ ಭಾಷ್ಯಂ ಅಲ್ಲಿಗೆ ಡೈರೆಕ್ಟ್ ಹೋಗ್ಲೇ ಇಲ್ಲ. ಹಾಗೆ ಹೋಗಿ ನೋಡಿದಿದ್ರೆ ಈ ತರ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ರ ಅಂತ ಚಂದ್ರು ಸ್ಟ್ರಾಂಗ್ ಆಗಿ ಆರ್ಗ್ಯೂ ಮಾಡ್ಬೇಕಾದ್ರೆ, ಇಲ್ಲ, ನಾನು ಅಲ್ಲಿಗೆ ಹೋಗಿ ನೋಡ್ದೆ ಸರ್ ಅಂತ ಹೇಳ್ತಾರೆ ಭಾಷ್ಯಂ. ಅದಕ್ಕೆ ಚಂದ್ರು, ಇದು ಅತಿಯೂರ್ ಸ್ಟೇಷನ್ ಕಾನ್ಸ್ಟೇಬಲ್ ಬರ್ದಿರೋ ರಿಪೋರ್ಟ್, ಇದು ಇನ್ಸ್ಪೆಕ್ಟರ್ ಭಾಷ್ಯಂ ರಾಜಕನ್ನು ಕೇಸ್ ಬಗ್ಗೆ ಸಬ್ಮಿಟ್ ಮಾಡಿರೋ ರಿಪೋರ್ಟ್ ಅಂತ ರಿಪೋರ್ಟ್ಸ್ ನ ಕೊಡ್ತಾನೆ ಚಂದ್ರು. ಅದಕ್ಕೆ PP, ಇಷ್ಟೊತ್ತು ಗೌರ್ಮೆಂಟ್ ಸ್ಟಾಫ್ಸ್ ಮೇಲೆ ಇಲ್ದೇ ಇರೋದನ್ನ ಹೇಳಾಯ್ತು, ಇವಾಗ ಈ ಪೇಪರ್ಸ್ ಇದರಲ್ಲಿ ಏನಿದೆ ಅಂತದ್ದು ಅಂತ ಕೇಳ್ಬೇಕಾದ್ರೆ, ಅದನ್ನ ನಿಮ್ಮ ಪೊಲೀಸ್ ಭಾಷೆಯಮ್ಮೇ ಹೇಳಬೇಕು ಸರ್. ಏನಕ್ಕೆ ಅತ್ತಿಯೂರ್ ಕಾನ್ಸ್ಟೇಬಲ್ ವೀರಸ್ವಾಮಿ ಹ್ಯಾಂಡ್ ರೈಟಿಂಗು ಇನ್ಸ್ಪೆಕ್ಟರ್ ಭಾಷ್ಯಂ ಬರ್ದು ಸಬ್ಮಿಟ್ ಮಾಡಿರೋ ರಿಪೋರ್ಟ್ ಅಲ್ಲಿ ಇರೋ ಹ್ಯಾಂಡ್ ರೈಟಿಂಗು ಸೇಮ್ ಇದೆ ಅಂತ ಸರಿಯಾದ ಪಾಯಿಂಟ್ ನ ಕ್ಯಾಚ್ ಮಾಡ್ಬಿಟ್ಟ ನಮ್ಮ ಚಂದ್ರು. ಎಲ್ಲರೂ ಸ್ಟನ್ ಆಗ್ಬಿಟ್ರು. PPಗೆ ಮುಖಾನೇ ಇಲ್ಲ. ಭಾಷ್ಯಂ ಮಾಡಿದ ತಪ್ಪನ್ನ ಒಪ್ಕೋತಾ ಇದ್ದಾರೆ. ಸರ್, ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೆ ಸಹಾಯ ಮಾಡಿದೆ, ಅದಕ್ಕೆ ಅವರು ಬರೆದು ಕೊಟ್ಟ ರಿಪೋರ್ಟಿಗೇನೆ ಸೈನ್ ಮಾಡಿ ಸಬ್ಮಿಟ್ ಮಾಡಿದೆ ಸರ್ ಅಂತ ಹೇಳ್ತಾ ಇದ್ದಾರೆ ಭಾಷ್ಯಂ. ಛೀ, ನಿನಗೆ ಯಾವನ ಪೊಲೀಸ್ ಕೆಲಸ ಕೊಟ್ಟಿದ್ದು ಅಂತ ಬೈತಾ ಇದ್ದಾರೆ ಜಡ್ಜಸ್. ಸೊ ಪೊಲೀಸರ್ಸ್ ಹೇಳ್ತಾ ಇರೋದು ಎಲ್ಲ ಸುಳ್ಳು ಅಂತ ಜಡ್ಜಸ್ಗೆ ಗೊತ್ತಾಗುತ್ತೆ. PPನು ಫುಲ್ಲು ಸೈಲೆಂಟು. ಅದಕ್ಕೆ ಜಡ್ಜಸ್ ಸುಳ್ಳು ಸಾಕ್ಷಿ ಹೇಳಿದ ಆಯುರ್ವೇದ ಡಾಕ್ಟರ್ ಮತ್ತೆ ಮೆಡಿಕಲ್ ಶಾಪ್ ಓನರ್ಗೆ 6 ತಿಂಗಳು ಜೈಲು ಶಿಕ್ಷೆ ವಿಧಿಸಲಾಗಿದೆ. PP ಇನ್ನ 7 ದಿನಗಳಲ್ಲಿ ಗೌರ್ಮೆಂಟ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಸೆಂಗಣಿ ಹಾಕಿರೋ ಹೇಬಿಯಸ್ ಕಾರ್ಪಸ್ ಕೇಸ್ ವ್ಯಾಲಿಡ್ ಕೇಸ್. ಸೊ ಇನ್ಸ್ಪೆಕ್ಟರ್ ಭಾಷ್ಯಂನ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಬೇಕು ಅಂತ ಆರ್ಡರ್ ಮಾಡ್ತಾರೆ ಜಡ್ಜಸ್.
ಇವಾಗ್ಲೇನೆ ಚಂದ್ರುಗೆ ನೆಮ್ಮದಿ. ಹಾಗೆ ನಿಧಾನಕ್ಕೆ ಕೂತ್ಕೊಂಡು ಹಿಂದೆ ತಿರುಗಿ ಸಿಂಗಣಿನ ನೋಡ್ತಾನೆ. ಇವಾಗ ಗೌರ್ಮೆಂಟ್ ಸೈಡ್ ಅಲ್ಲಿ ಕೇಸ್ ವೀಕ್ ಆಗ್ತಾ ಇದೆ ಅಂತ ಸೀನಿಯರ್ ಲಾಯರ್ ರಾಮ್ ಮೋಹನ್ಗೆ ಪಿಪಿಗೆ ಬಾಸ್ ಅವರಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವರು ಕೋರ್ಟ್ ಅಲ್ಲಿ ನಾವು ತಲೆ ಬಗ್ಗಿದ್ರೆ ಸರ್ಕಾರನೇ ತಲೆ ಬಗ್ದಾಗೆ ಅಂತ ಪಿಪಿಗೆ ಬೈದು ಬಿಟ್ಟು ಇನ್ ಮುಂದೆ ಈ ಕೇಸ್ಗೆ ನಾನೇ ಹಾಜರಾಗ್ತೀನಿ ಅಂತ ಎಂಟ್ರಿ ಕೊಡ್ತಾರೆ. ನೆಕ್ಸ್ಟ್ ದಿನ ಜಮೀನ್ ಓನರ್ ಗುಣಶೇಖರ ಸೆಂಗಡಿ ಮತ್ತೆ ಟ್ರೈಬ್ಸ್ ನ ಕರೆದು ಇರೋಕೆ ಜಾಗ ಕೊಟ್ರೆ ಕೊಬ್ಬು ತಲೆಗೆ ಹತ್ಬಿಟ್ಟಿದ್ಯಾ, ಆ 4 ಗುಡಿಸಲಿಗೆ ಬೆಂಕಿ ಇಡೋಕೆ ಎಷ್ಟೊತ್ತು ಬೇಕೋ, ಮರ್ಯಾದೆಯಾಗಿ ಕೇಸ್ನ ವಾಪಸ್ ತಗೊಳ್ಳೋ ದಾರಿನ ನೋಡಿ ಅಂತ ಹೆದರಿಸಿ ಕಳಿಸ್ತಾನೆ. ನೆಕ್ಸ್ಟ್ ದಿನ ಸೆಂಗಣಿ ಒಂದು ಅಂಗಡಿಗೆ ಬಂದು ಚಂದ್ರುಗೆ ಫೋನ್ ಮಾಡಿ ಮಾತಾಡ್ತಾಳೆ. ಫೋನ್ ನ ಚಂದ್ರು ಅಸಿಸ್ಟೆಂಟ್ ಪಿಕ್ ಮಾಡಿ, ಚಂದ್ರು ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ, ನೀವು ಅಲ್ಲೇ ವೆಯ್ಟ್ ಮಾಡಿ, ಸರ್ ಬಂದಿದ್ದ ತಕ್ಷಣ ಕಾಲ್ ಮಾಡ್ತಾರೆ ಅಂತ ಕಟ್ ಮಾಡ್ತಾನೆ. ಅದಕ್ಕೆ ಸೆಂಗಣಿ ಅಂಗಡಿ ಅವನ ಹತ್ರ ಅಣ್ಣ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಫೋನ್ ನ ಇಡ್ತಾ ಇದ್ದಾಳೆ. ಆವಾಗ ಹಿಂದೆ ಜೀಪ್ ಬರ್ತಾ ಇದೆ. ಕಾನ್ಸ್ಟೇಬಲ್ ಕಿರುಬ ಬಂದು ಹೇ ನಿನ್ನ SI ಸ್ಟೇಷನ್ಗೆ ಕರ್ಕೊಂಡು ಬರೋಕ್ಕೆ ಹೇಳಿದ್ರು, ಬಾ ಹೋಗೋಣ ಅಂತ ಕರೀತಾನೆ. ಅದಕ್ಕೆ ಸೆಂಗಣಿ ವಕೀಲ್ ಸರ್ ಹೇಳ್ದೆ ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಯೋಚನೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸೆಂಗಣಿ ಮಗಳು ಅಲ್ಲಿ ಕೂತಿದ್ದಾಳೆ. ಅದಕ್ಕೆ ಆ ಮಗುನ ಎತ್ಕೊಂಡು ಅಲ್ಲ ಕಿಡ್ನಾಪ್ ಮಾಡಿ ಜೀಪಿಗೆ ಹಾಕೊಂಡು ಹೊರಡ್ತಾನೆ ಕಿರುಬ. ಅಲ್ಲಿ ಅಮ್ಮ ಅಮ್ಮ ಅಂತ ಕಿರ್ಚ್ಕೋತಾ ಇದ್ದಾಳೆ. ಸೆಂಗಣಿ ಓಡೋಗೋಣ ಅನ್ಕೋಬೇಕಾದ್ರೆ ಬಸ್ ಬೇರೆ ಅಡ್ಡ ಬರುತ್ತೆ. ಜಸ್ಟ್ ಮಿಸ್ಸು ಸೆಂಗಣಿ. ಛೇ ಏನ್ ಆಕ್ಟಿಂಗ್ ಗುರು ಈ ಹುಡುಗಿದು, ಹೇಗೆ ಬೀಳ್ತಾ ಇದ್ದಾಳೆ ನೋಡಿ. ಪ್ರೆಗ್ನೆಂಟ್ ಹೆಂಗ್ಸು ಪಾಪ ಹಿಂದೆನೆ ಅಲ್ಲಿ ಅಂತ ಹತ್ಕೊಂಡು ಓಡಿ ಹೋಗ್ತಾ ಇದ್ದಾಳೆ. ರೋಡಲ್ಲೇ ಬಿದ್ಕೊಂಡು ಅಳ್ತಾ ಇದ್ದಾಳೆ. ಆಮೇಲೆ ಹೇಗೋ ಸ್ಟೇಷನ್ಗೆ ಬಂದು ನನ್ನ ಮಗಳನ್ನ ಕೊಡಿ ಅಂತ ಕೇಳ್ಬೇಕಾದ್ರೆ ವೀರಸ್ವಾಮಿ ಅಮ್ಮ ಕೇಸ್ನ ವಾಪಸ್ ತಗೋಬಿಡಮ್ಮ, ಇಲ್ಲಾಂದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ ಅಂತ ಕಾಳಿಗೆ ಬಿದ್ದಿಲ್ಲ ಅಷ್ಟೇ, ಅಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದಾರೆ. ನಿನಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀವಿ, ಕೇಸ್ನ ರಿಟರ್ನ್ ತಗೋಬಿಡು ಅಂತ ಕಿರುಬ ಕೇಳ್ತಾ ಇದ್ದಾನೆ. ಆದರೆ ಸಿಂಗಣಿ ಏನೇ ಇದ್ರು ವಕೀಲ್ ಸರ್ ಹತ್ರ ಮಾತಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಎದ್ದು ಬಂದು ಕಪಾಳಕ್ಕೆ ಹೊಡೆದ್ಬಿಟ್ಟು ಇಬ್ಬರು ಪೊಲೀಸರ್ಸ್ ಅಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದಾರೆ, ಕೊಬ್ಬ ನಿನಗೆ, ನಿಮ್ಮವರು ಯಾರು ಎಲ್ಲುವೆ ಜೀವನ ಮಾಡೋಕೆ ಆಗಲ್ಲ, ಆ ತರ ಮಾಡ್ಬಿಡ್ತೀನಿ, ಇವಾಗ ಇದರಲ್ಲಿ ನೀನು ಸೈನ್ ಮಾಡಿ ಕೊಡದೆ ಹೋಗೋಕೆ ಆಗಲ್ಲ ನೀನು ಅಂತ ಗುರುಮೂರ್ತಿ ಬೈತಾ ಇರ್ಬೇಕಾದ್ರೆ ಫೋನ್ ರಿಂಗ್ ಆಗುತ್ತೆ. ಯಾರು ಅಂತ ನೋಡಿದ್ರೆ DGP. ಸೆಂಗಣಿ ಅಂತ ಯಾರಾದ್ರೂ ಸ್ಟೇಷನ್ ಅಲ್ಲಿ ಇದ್ದಾರಾ? ಸ್ವಾಮಿ ಹೌದು ಸ್ವಾಮಿ ಹೌದು, ಸುಮ್ನೆ ಎನ್ಕ್ವೈರಿಗಾಗಿ ಕರ್ಕೊಂಡು ಬಂದೆ ತಗುತ್ತೆ. ಹೈಕೋರ್ಟ್ ಇಂದ ಕಾಲ್ ಮಾಡಿ ನನಗೆ ರೇಗ್ತಾ ಇದ್ದಾರೆ. ಆ ಹುಡುಗಿನ ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಬರಬೇಕು, ಇಲ್ಲ ನೀವೆಲ್ಲ ಅರೆಸ್ಟ್ ಆಗ್ತೀರಾ ಅಂತ ಬೈತಾರೆ DGP. ಆಕ್ಚುಲಿ ಏನಾಗಿದೆ ಅಂದ್ರೆ ಕಿರುಬ ಮಗುನ ಕಿಡ್ನಾಪ್ ಮಾಡ್ಕೊಂಡು ಬಂದ ಮೇಲೆ ಸೆಂಗಣಿ ರೋಡಲ್ಲೇ ಬಿದ್ದು ಅಳ್ತಾ ಇರ್ಬೇಕಾದ್ರೆ ಚಂದ್ರು ರಿಟರ್ನ್ ಕಾಲ್ ಮಾಡಿದ್ದಾರೆ. ಸೆಂಗಣಿ ಇತರ ಅಂತ ಹೇಳ್ಬೇಕಾದ್ರೆ ನೀವು ಧೈರ್ಯವಾಗಿ ಸ್ಟೇಷನ್ಗೆ ಹೋಗಿ ನಾನು ನೋಡ್ಕೋತೀನಿ ಅನ್ಬಿಟ್ಟು ಡೈರೆಕ್ಟ್ ಜಡ್ಜ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಚಂದ್ರು. ಅದಕ್ಕೆ ಜಡ್ಜ್ DGPಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಸೆಂಗಣಿ ಮಗಳನ್ನ ಕರ್ಕೊಂಡು ಜೀಪಿಗೆ ಹತ್ತದೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ವಾವ್ ಗೂಸ್ ಬಂಪ್ಸ್ ಮೂಮೆಂಟ್ ಇದು. ಹಿಂದೆ ಜೀಪಿಗೆ ಹತ್ತಮ್ಮ ಪ್ಲೀಸ್, ಇಲ್ಲಾಂದ್ರೆ ನಮ್ಮ ಕೆಲಸ ಹೋಗ್ಬಿಡುತ್ತೆ ಅಂತ ಕೇಳ್ಕೊಂಡು ಹಿಂದೆನೆ ಹೋಗ್ತಾ ಇದ್ದಾರೆ ಪೊಲೀಸ್. ಜಮೀನ್ ಓನರ್ ಏನ್ ಸರ್ ಪ್ರಾಬ್ಲಮ್ ಅಂತ ಕೇಳಿದ್ರೆ DGP ಆ ಹುಡುಗಿನ ಜೀಪಲ್ಲಿ ಮನೇಲಿ ಬಿಟ್ಟು ಬರೋಕೆ ಹೇಳಿದ್ದಾರೆ ಸರ್. DGPನಾ ಅಂತ ದಂಗ್ ಆಗ್ತಾನೆ ಗುಣಶೇಖರ. ನೆಕ್ಸ್ಟ್ ಇಯರಿಂಗು ಸ್ಟಾರ್ಟ್ ಆಗುತ್ತೆ. ರಾಮ್ ಮೋಹನ್ ಎಂಟ್ರಿ ಕೊಡ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಚಂದ್ರು ಕೇಸ್ ಫೈಲ್ಸ್ ನ ರೆಡಿ ಮಾಡ್ಕೋತಾ ಇದ್ದಾರೆ. ರಾಮ್ ಮೋಹನ್ ಬಗ್ಗೆ ಕೇರೇ ಮಾಡ್ತಾ ಇಲ್ಲ. ಆರ್ಗ್ಯುಮೆಂಟು ಸ್ಟಾರ್ಟ್ ಆಗುತ್ತೆ. ಎತ್ತಿದ ತಕ್ಷಣ ರಾಮ್ ಮೋಹನ್ ಟೀ ಶಾಪ್ ಓನರ್ನ ಕರೆದು ನೀವು ಏನನ್ನ ನೋಡಿದ್ರೋ ಅದನ್ನ ಹೇಳಿ ಅಂತ ಕೇಳ್ಬೇಕಾದ್ರೆ 3 ಜನ ಅಂಗಡಿಗೆ ಬಂದ್ರು ಸಾರ್. ಒಬ್ಬ ಕುಳ್ಳುಕ್ಕೆ ಇದ್ದ, ಕೈಯಲ್ಲಿ ಹೂವ ಟ್ಯಾಟೋ ಹಾಕಿತ್ತು, ಟೀ ಕುಡಿತಾ ಇದ್ರು. ಆವಾಗ ಕೇರಳ ಲಾರಿ ಒಂದು ಬಂತು, ಅದರಲ್ಲಿ ಹತ್ಕೊಂಡು ಹೋಗ್ಬಿಟ್ರು ಸಾರ್ ಅಂತ ಹೇಳ್ತಾನೆ ಟೀ ಶಾಪ್ ಓನರ್. ಮೈ ಲಾರ್ಡ್ಸ್, ಒಂದು ಹೊಸ ಸಾಕ್ಷಿನ ವಿಚಾರಣೆ ಮಾಡಬೇಕಿದೆ. ಇರುಟಪ್ಪನ್ ಕೆಲಸ ಮಾಡ್ತಾ ಇದ್ದ ರೈಸ್ ಮಿಲ್ ಓನರ್ ವರದರಾಜನ್ ಅಂತ ಹೇಳ್ಬೇಕಾದ್ರೆ ಹಿಂದೆ ಟೀಚರ್ ಮೈತ್ರ ಶಾಕ್ ಆಗ್ತಾಳೆ. ಯಾಕೆ ಅಂತ ಗೊತ್ತಿಲ್ಲ. ವರದರಾಜನು ಬರ್ತಾರೆ. ನಿಮಗೆ ಗೊತ್ತಿರೋ ವಿಷಯನ ಹಾಗೆ ಹೇಳಿ. ಒಂದು ದಿನ ನಾನು ಮಿಲ್ಲಲ್ಲಿ ಕೂತಿರ್ಬೇಕಾದ್ರೆ ಒಂದು ಫೋನ್ ಕಾಲ್ ಬಂತು. ಹಲೋ ಬುದ್ಧಿ, ನಾನು ಇರುಟಪ್ಪನ್ ಮಾತಾಡ್ತಾ ಇದ್ದೀನಿ. ಲೋ ಎಲ್ಲೋ ಇದೆಯಾ? ಸ್ವಾಮಿ, ಪೊಲೀಸ್ ಹತ್ರ ಇಂದ ತಪ್ಪಿಸ್ಕೊಂಡು ಬೇರೆ ಊರಿಗೆ ಬಂದ್ಬಿಟ್ಟಿದೀವಿ. ನಾವು ಚೆನ್ನಾಗಿದ್ದೀವಿ ಸ್ವಾಮಿ,
ಬೇಗ ಬರ್ತೀವಿ. ಲೋ ಎಲ್ಲೋ ಇದೆಯಾ ಸರಿಯಾಗಿ ಹೇಳೋ ಅಂತ ಕೇಳೋಷ್ಟ್ರಲ್ಲಿ ಇರುಟಪ್ಪನ್ ಫೋನ್ನ ಕಟ್ ಮಾಡ್ಬಿಟ್ಟ. ಇರುಟಪ್ಪನ್ ನನ್ನ ಹತ್ರ 10 ವರ್ಷಗಳಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅವನ ವಾಯ್ಸ್ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಚಂದ್ರು, ಇದನ್ನ ಯಾಕೆ ಪೊಲೀಸ್ ಹತ್ರ ಅವಾಗ್ಲೇ ನೀವು ಹೇಳಿರ್ಲಿಲ್ಲ? ಅಟ್ಲೀಸ್ಟ್ ಅವರ ಫ್ಯಾಮಿಲಿಗಾದ್ರೂ ಇನ್ಫಾರ್ಮ್ ಮಾಡಿರ್ಬೋದಾಗಿತ್ತಲ್ವಾ? ಇದು ಸುಳ್ಳು ವಿಟ್ನೆಸ್ ಮೈ ಲಾರ್ಡ್ಸ್, ಸರ್ಕಾರ ವಕೀಲ್ ಕೇಸ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಚಂದ್ರು ಮಾತಾಡ್ತಾ ಇರ್ಬೇಕಾದ್ರೆ, ಸರ್ ನಾನು ಹೇಳ್ದೆ ಸರ್, ಅವರ ಫ್ಯಾಮಿಲಿ ಅವರು ಎಲ್ಲರನ್ನೂ ಕರೆದು ಈ ವಿಷಯನ ಹೇಳ್ದೆ ಅಂತ ವರದರಾಜನ್ ಹೇಳ್ತಾ ಇದ್ದಾರೆ. ಅದಕ್ಕೆ ಚಂದ್ರು, ಇಲ್ಲ ಅಂತ ಹಿಂದೆ ತಿರುಗಿ ಸಿಂಗಣಿನ ನೋಡಿದ್ರೆ ಸಿಂಗಣಿ ಆಫು ಸೈಲೆಂಟ್ ಆಗಿ ತಲೆ ಬಗ್ಗೆ ಕೂತಿದ್ದಾಳೆ. ಚಂದ್ರುಗೆ ಶಾಕು. ಅದಕ್ಕೆ ರಾಮಮೋಹನ್, ಸಿಂಗಣಿಗೆ ರಾಜಕನ್ನು ಎಲ್ಲಿದ್ದಾರೆ ಅಂತ ಚೆನ್ನಾಗಿ ಗೊತ್ತಿದೆ, ಆದರೆ ಸಿಂಗಣಿನ ಯಾರೋ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಕೇಸ್ ಹಾಕ್ಸಿ ಸರ್ಕಾರ ಹತ್ರ ಇಂದ ಹಣ ಕಿಲೋಕೆ ನೋಡ್ತಾ ಇದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ನಮ್ಮ ಚಂದ್ರುನ ಕೆಟ್ಟವನು ಅನ್ನೋ ತರ ಜಡ್ಜ್ ಹತ್ರ ವಾದ ಮಾಡ್ತಾ ಇದ್ದಾರೆ ರಾಮಮೋಹನ್. ಅಷ್ಟೇ, ಕೇಸ್ ಮುಗೀತು, ಜಡ್ಜಸ್ ಕೇಸ್ನ ಡಿಸ್ಮಿಸ್ ಮಾಡಿಬಿಡ್ತಾರೆ ಅನ್ಕೋಬೇಕಾದ್ರೆ ಚಂದ್ರು, ಮೈ ಲಾರ್ಡ್ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಬೇಕಾದ್ರೆ, ರಾಜಕನು ತಪ್ಪಿಸ್ಕೊಂಡು ಹೋಗಿರೋದಕ್ಕೆ ಎವಿಡೆನ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ ಚಂದ್ರು, ಇದ್ರ ಮೇಲೆ ಯಾಕೆ ನಿಮಗೆ ಟೈಮ್ ಬೇಕು? ಮೈ ಲಾರ್ಡ್ ಸಡನ್ ಆಗಿ ಒಂದು ಸಾಕ್ಷಿನ ಕ್ರಾಸ್ ಕ್ವಶನ್ ಮಾಡು ಅಂತ ಹೇಳಿದ್ರೆ ಹೇಗೆ ಮಾಡೋದು? ಇದು ನನ್ನ ನ್ಯಾಯವಾದ ರಿಕ್ವೆಸ್ಟ್, ಟೈಮ್ ಕೊಡಿ ಅಂತ ಕೇಳಬೇಕಾದ್ರೆ ಜಡ್ಜಸ್ ಡಿಸ್ಕಸ್ ಮಾಡಿಬಿಟ್ಟು ಓಕೆ ಟೈಮ್ ಗ್ರಾಂಟೆಡ್ ಅಂತ ಟೈಮ್ ಕೊಡ್ತಾರೆ. ಮನೆಗೆ ಟೆನ್ಷನ್ ಆಗಿ ಚಂದ್ರು ಬಂದು, ಸಾಕ್ಷಿ ಎವಿಡೆನ್ಸ್ ಏನೂ ಇಲ್ಲ ಅಂದ್ರು ನಿಮಗಾಗಿ ಈ ಕೇಸ್ನ ನಾನು ತಗೊಂಡೆ, ಯಾಕೆ ಅಂದರೆ ನಿಮ್ಮ ಹತ್ರ ಸತ್ಯ ಇರುತ್ತೆ ಅಂತ, ಯಾಕೆ ನನ್ನ ಹತ್ರ ಈ ಫೋನ್ ಕಾಲ್ ಬಗ್ಗೆ ಹೇಳಿರಲಿಲ್ಲ ನೀವು ಅಂತ ಕೇಳಬೇಕಾದ್ರೆ ಸಿಂಗಣಿ ಹತ್ಕೊಂಡು ನಿಂತಿದ್ದಾಳೆ. ಆವಾಗ ಟೀಚರ್ ಮೈತ್ರ, ನಾನೇ ಹೇಳ್ಬೇಡ ಅಂತ ಹೇಳಿದ್ದೆ, ಫೋನ್ ಕಾಲ್ ವಿಷಯ ಗೊತ್ತಾದ ಮೇಲೆ ಯಾವುದೇ ಲಾಯರು ಈ ಕೇಸ್ನ ತಗೊಳ್ಳೇ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ. ಹೋ ನಾನು ಇನ್ ಮುಂದೆ ಈ ಕೇಸ್ಗೆ ಹಾಜರಾಗಲ್ಲ, ಬೇರೆ ವಕೀಲನ್ನ ನೋಡ್ಕೊಳ್ಳಿ ಅಂತ ಫೈಲ್ಸ್ನ ಅರ್ದು ಬಿಸಾಕ್ತಾನೆ ಚಂದ್ರು. ಆವಾಗ ಟೀಚರ್ ಮೈತ್ರ, ನಾನು ಹೇಳೋದನ್ನ ಕೇಳಿ ಸ್ವಲ್ಪ, ಇರುಟಪ್ಪನ್ಗೆ ಇವ್ರ ಜನರಿಗೆ ಯಾರಿಗೂ ಓದೋಕು ಬರೆಯೋಕು ಬರಲ್ಲ, ನಾನು ಅವರಿಗೆ ಕ್ಲಾಸ್ ತಗೊಂಡಿದ್ದೀನಿ, ಒಂದು ದಿನ ರೈಸ್ ಮಿಲ್ಗೆ ಹೋಗಿ ಲೆಕ್ಕ ಹೇಳ್ಕೊಟ್ಟೆ, ಇರುಟಪ್ಪನ್ ಅಲ್ಲಿರೋ ಹಕ್ಕಿ ಎಷ್ಟು ಮೂಟೆ ಬರುತ್ತೆ? ಟೀಚರ್ 8 ಮೂಟೆ ಬರ್ಬೋದು ಟೀಚರ್. ಹಾಗಾದ್ರೆ ಇಲ್ಲಿ ಬೋರ್ಡಲ್ಲಿ ಬರ್ದಿರೋ ನಂಬರ್ಸ್ ಅಲ್ಲಿ ಯಾವುದು 8 ಕರೆಕ್ಟ್ ಆಗಿ ಹೇಳಿ ನೋಡೋಣ. ಟೀಚರ್ ಗೊತ್ತಿಲ್ಲ ಟೀಚರ್. ಹೌದಾ, ಇದೇನೇ 8 ನಂಬರ್ಸೇ ಅವರಿಗೆ ಗೊತ್ತಿಲ್ಲ, ಅದರಲ್ಲೂ ಇರುಟಪ್ಪನ್ STD ಕೋಡ್ ಹಾಕಿ ಕಾಲ್ ಮಾಡೋಕೆ ಸಾಧ್ಯನೇ ಇಲ್ಲ, ಪ್ಲೀಸ್ ಅಂತ ಹೇಳ್ತಾಳೆ ಮೈತ್ರ. ಅದಕ್ಕೆ ಚಂದ್ರು ರೈಸ್ ಮಿಲ್ ಓನರ್ ಹೇಳಿದ ಕಾಲ್ ಬಂದಿದ್ದ ದಿನಾನ ಎಕ್ಸಾಕ್ಟ್ ತಿಳ್ಕೊಂಡು ಆವತ್ತಿನ ದಿನ ಆ ನಂಬರ್ಗೆ ಬಂದಿರೋ ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ ಡಾಟಾನ ಟೆಲಿಕಾಂ ಡಿಪಾರ್ಟ್ಮೆಂಟ್ ಇಂದ ಕಲೆಕ್ಟ್ ಮಾಡಿಕೊಂಡು ಎಲ್ಲಾ ನಂಬರ್ಗೂ ಕಾಲ್ ಮಾಡಿ ಮಾತಾಡ್ತಾ ಇದ್ದಾನೆ. ಎಲ್ಲ ನಂಬರಿಂದ ಮಾತಾಡೋರಿಗೂ ವರದರಾಜನ್ ರೈಸ್ ಮಿಲ್ ಬಗ್ಗೆ ಗೊತ್ತಿದೆ, ಆದರೆ ಒಂದು ನಂಬರ್ ಇಂದ ಮಾತ್ರ ಕೇರಳ ಇಂದ ಮಾತಾಡ್ತಾ ಇದ್ದಾರೆ. ಹಲೋ ಯಾರಾಣಿದು? ಹಲೋ ಹಲೋ ನಿಮಗೆ ವರದರಾಜನ್ ರೈಸ್ ಮಿಲ್ ಗೊತ್ತಾ? ಎನಕ್ಕೆ ಅರಿயாது, ಇದು ಕೇರಳಮಾನು, STD ಬೂತಾನು. ಕೇರಳದಲ್ಲಿ ಎಲ್ಲಿ? ಇದು ಮೂನಾರ್. ಸೊ ನಮ್ಮ ಚಂದ್ರು ಅಲ್ಲಿಗೆ ಡೈರೆಕ್ಟ್ ಹೋಗಿ ವಿಚಾರಿಸೋಣ ಅನ್ಕೋತಾನೆ. ಅದಕ್ಕೆ ಸಿಂಗಣಿ, ಕೇರಳ ಮೂನಾರಿಂದ ಇರುಟಪ್ಪನ್ ಕಾಲ್ ಮಾಡಿರೋದು, ನಾನು ಅಲ್ಲಿಗೆ ಹೋಗಿ ವಿಚಾರಿಸೋಣ ಅನ್ಕೊಂಡಿದ್ದೀನಿ, ನಿಮಗೆ ಬರೋಕೆ ಆಗುತ್ತಾ? ಎಲ್ಲಿಗೆ ಬೇಕಾದ್ರೂ ಹೋಗೋಣ ಸಾರ್. ಸೊ ಕೇರಳ ಮೂನಾರಿಗೆ ಹೊರಡ್ತಾರೆ ಟ್ರೈನಲ್ಲಿ. ಹೋಗ್ಬೇಕಾದ್ರೆ ಅಲ್ಲಿ ಚಂದ್ರು ಮೇಲೆ ತಲೆ ಚಾಚ್ಕೋತಾಳೆ. ಅದಕ್ಕೆ ಚಂದ್ರು ತನ್ನ ಮಡಿಲಲ್ಲಿ ಮಲಗಿಸಿ ಸೇಫ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿಗೆ ಹೋಗಿ ಆ STD ಬೂತ್ ಅಲ್ಲಿ 3 ಜನ ಇಲ್ಲಿಗೆ ಬಂದ್ರ, ಅದರಲ್ಲಿ ಒಬ್ರು ಕುಲ್ಲಕ್ಕೆ ಇರ್ತಾರೆ ಅಂತ ವಿಚಾರಿಸಿದ್ರೆ, ಸರ್ ಎಷ್ಟೋ ಜನ ಬಂದು ಫೋನ್ ಮಾಡ್ತಾರೆ, ಪಕ್ಕದಲ್ಲಿ ಟೀ ಎಸ್ಟೇಟ್ ಇದೆ, ಅಲ್ಲಿಂದ ತುಂಬಾ ಜನ ಬಂದು ಫೋನ್ ಮಾಡ್ತಾರೆ, ಅಲ್ಲಿಗೆ ಬೇಕಾದ್ರೆ ಹೋಗಿ ಕೇಳಿ ನೋಡಿ ಅಂತ ಕಳಿಸ್ತಾನೆ STD ಬೂತ್ ಓನರ್. ಹಾಗೆ ಚಂದ್ರು ಮತ್ತೆ ಸಿಂಗಣಿ ಹುಡುಕ್ತಾ ಇದ್ದಾರೆ, ಏನಾದ್ರೂ ಕ್ಲೂ ಸಿಗುತ್ತಾ, ಇಲ್ಲ ರಾಜಕಣ್ಣು ಇಲ್ಲೇ ಏನಾದ್ರೂ ಇರ್ತಾರಾ ಅಂತ ಹುಡುಕ್ತಾ ಇದ್ದಾರೆ. ಹಾಗೆ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಹುಡುಗಿ ಕಾಲಿಗೆ ಕಲ್ ಚುಚ್ಬಿಡುತ್ತೆ. ಅದಕ್ಕೆ ಚಂದ್ರು ಅವಳಿಗೆ ಚಪ್ಪಲಿ ತಕ್ಕೊಟ್ಟು ಪ್ರೀತಿಯಿಂದ ನೋಡ್ಕೋತಾನೆ. ಆವತ್ತು ರಾತ್ರಿ ಸಿಂಗಣಿ, ಸಾರ್ ನೀವು ಮಾಡೋ ಸಹಾಯ ತುಂಬಾ ದೊಡ್ಡದು ಸಾರ್, ನನ್ನ ಹತ್ರ ಹಣಕಾಸು ಇಲ್ಲ, ನನಗೆ ಚಿನ್ನದಲ್ಲಿ ತಾಳಿ ಕಟ್ಟಿ ಕರ್ಕೊಂಡು ಬರಬೇಕು ಅಂತ ತುಂಬಾ ಕಷ್ಟಪಡ್ತು ಮಾವ, ಇಲ್ಲಾಂದ್ರೆ ಇದನ್ನ ಮಾರಿ ನಿಮಗೆ ಹಣ ಕೊಟ್ಬಿಡ್ತಿದ್ದೆ. ನಿನ್ನ ಹತ್ರ ಹಾವು ಕಚ್ಬಿಡ್ತು ಅಂತ ಬರೋರ್ ಹತ್ರ ಹಣ ತಗೊಂಡು ಟ್ರೀಟ್ಮೆಂಟ್ ಕೊಡ್ತೀಯಾ? ಅಯ್ಯೋ ಸಾರ್, ಹಣನೂ ಜೀವನೂ ಒಂದಾ?
ಇಲ್ಲ ಸಾರ್, ಆ ಪೊಲೀಸರ್ಸ್ ಬಂದರೂ ಕೂಡ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡುವೆ. ಹಾಗೆ ಸಿಂಗಣಿ, ಅನ್ಯಾಯ ಆಗಿರೋ ನಿಮಗೆ ನ್ಯಾಯ ಸಿಕ್ಬಿಟ್ರೆ ಸಾಕು, ಆವತ್ತಿನ ದಿನ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾನೆ ಚಂದ್ರು. ನೆಕ್ಸ್ಟ್ ದಿನಾನು ಹುಡುಕ್ತಾರೆ. ಎಲ್ಲೇ ಹುಡುಕಿದರೂ ಯಾವುದೇ ಕ್ಲೂನು ಸಿಗ್ತಾ ಇಲ್ಲ. ಅದಕ್ಕೆ ಆ STD ಬೂತಲ್ಲಿ ಟೀ ತಗೊಂಡು ಸಿಂಗಣಿಗೆ ಕೊಡ್ಬೇಕಾದ್ರೆ ಸಿಂಗಣಿ ತುಂಬಾ ಸಪ್ಪಿಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಚಂದ್ರುನು ಇದನ್ನ ನೋಡಿ ಬೇಜಾರಾಗ್ತಾನೆ. ಇದನ್ನ ಆ ಟೆಲಿಫೋನ್ ಬೂತ್ ಓನರ್ ನೋಡ್ತಾ ಇದ್ದಾನೆ. ನೆಕ್ಸ್ಟ್ ಹಿಯರಿಂಗು ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬಂದ್ಬಿಟ್ರು. ಚಂದ್ರು ಹೊರಗಡೆನೆ ಯಾರಿಗಾಗೋ ವೇಟ್ ಮಾಡ್ತಾ ಇದ್ದಾನೆ. ಆವಾಗ ಅಸಿಸ್ಟೆಂಟ್ ಆ STD ಬೂತ್ ಓನರ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಅರೆ ಅರೆ ಅರೆ, ಏನ್ ಟ್ವಿಸ್ಟ್ ಇದು, ಏನ್ ಕಾದಿದೆಯೋ ಗೊತ್ತಿಲ್ವಲ್ಲ. ಚಂದ್ರು ಹೆಮ್ಮೆಯಿಂದ ಅವರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆರ್ಗ್ಯುಮೆಂಟು ಸ್ಟಾರ್ಟ್ ಆಗುತ್ತೆ. ಮೈ ಲಾರ್ಡ್ಸ್, ಇವತ್ತು ಒಂದು ಹೊಸ ಸಾಕ್ಷಿನ ನಿಮ್ಮ ಮುಂದೆ ವಿಚಾರಿಸೋಕೆ ಆಸೆ ಪಡುತ್ತೇನೆ. ಇವರ ಹೆಸರು ರಾಜೇಶ್. ಕೇರಳ ಮೂನಾರಲ್ಲಿ ಟೆಲಿಫೋನ್ ಬೂತ್ ಇಟ್ಟಿದ್ದಾರೆ. ಹಿಂದೆ ಗುರುಮೂರ್ತಿ ಕಿರುಬ ವೀರಸ್ವಾಮಿ ದಂಗೋ. ರಾಜೇಶ್ ಏನ್ ನಡೀತು ಅಂತ ಹೇಳ್ತಾನೆ. ಆವತ್ತು ಒಂದು ದಿನ ನಾನು ಟೀ ಮಾಡ್ತಾ ಇದ್ದೆ ಸಾರ್. ಆವಾಗ ಹಿಂದೆ ಒಬ್ಬರು ಮಾತ್ರ ಇರಬೇಕಾದ ಫೋನ್ ಬೂತ್ ಅಲ್ಲಿ 3 ಜನ ಅಟ್ ಎ ಟೈಮ್ ಒಳಗಡೆ ಇದ್ರು ಸಾರ್. ಅದಕ್ಕೆ ನಾನು ಏನು ಎಂತ ಅಂತ ಕೇಳೋಕೆ ಹೋದೆ. ಆವಾಗ ಒಬ್ಬರು, ಸುಮ್ನಿರಪ್ಪ, ನಾವು ಪೊಲೀಸ್, ಒಳಗಡೆ ಹೈಯರ್ ಆಫೀಸರ್ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡಬೇಡ ಅಂತ ನನ್ನ ಕರ್ಕೊಂಡು ಹೋದ್ರು ಸಾರ್. ಯಾರು ಆ ಮೂವರು, ತೋರ್ಸೋಕೆ ಆಗುತ್ತಾ ಅಂತ ಚಂದ್ರು ಕೇಳ್ಬೇಕಾದ್ರೆ, ಇವ್ರುಗಳೇ ಸಾರ್ ಅಂತ ಕರೆಕ್ಟ್ ಆಗಿ ಕ್ರೂರಿಗಳನ್ನ ತೋರಿಸ್ತಾನೆ ಬೂತ್ ಓನರ್ ರಾಜೇಶ. ಅದಕ್ಕೆ ಚಂದ್ರು, ನಾನು SI ಗುರುಮೂರ್ತಿನ ವಿಚಾರಿಸಬೇಕು ಅಂತ ಕೇಳ್ತಾನೆ. ಗುರುಮೂರ್ತಿನೂ ಬರ್ತಾನೆ. ನೀವು ಇರಿಟಪ್ಪನ್ ಫೋನ್ ಮಾಡ್ಬೇಕಾದ್ರೆ ಆ ಬೂತ್ ಒಳಗಡೆ ನೀವು ಇದ್ರಾ ಅಂತ ಕೇಳ್ಬೇಕಾದ್ರೆ ಗುರುಮೂರ್ತಿ ಸೈಲೆಂಟ್ ಆಗೇ ಇದ್ದಾನೆ. ಏನೋ ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು, ತಪ್ಪಿಸ್ಕೊಂಡು ಹೋದ ಕ್ರಿಮಿನಲ್ಸ್ ಮೂನಾರಲ್ಲಿ ಇರೋದಾಗಿ ಇನ್ಫಾರ್ಮೇಶನ್ ಸಿಕ್ತು. ಅಲ್ಲಿಗೆ ಹೋದ್ರೆ ಯಾರು ಸಿಗ್ಲೇ ಇಲ್ಲ. ಕಳ್ತನ ಆಗಿದ್ದ ಪ್ರೆಸಿಡೆಂಟ್ ಹತ್ರ ಇಂದ ಬೇರೆ ತುಂಬಾ ಪ್ರೆಷರ್, ಮತ್ತೆ ಈ ಕಮ್ಯುನಿಸ್ಟ್ ಪಾರ್ಟಿ ಅವರು ಬೇರೆ SP ಆಫೀಸ್ ಅದು ಇದು ಅಂತ ತುಂಬಾ ಹೋರಾಟ ಮಾಡ್ತಾ ಇದ್ರು. ಅದಕ್ಕೆ ನಾವು ಪ್ರೆಷರ್ ತಡ್ಕೊಳಕ್ಕೆ ಆಗದೆ ರೈಸ್ ಮಿಲ್ ಓನರ್ ವರದರಾಜನ್ಗೆ ಕಾಲ್ ಮಾಡಿ ಇರುಟಪ್ಪನ್ ತರ ಮಾತಾಡ್ದಿವಿ ಸರ್ ಅಂತ ತಪ್ಪನ್ನು ಒಪ್ಕೋತಾ ಇದ್ದಾನೆ ಗುರುಮೂರ್ತಿ. ಅದಕ್ಕೆ ಚಂದ್ರು, ಮೈ ಲಾರ್ಡ್, ಪೊಲೀಸ್ ಈ ಕೇಸ್ನ ಡೈವರ್ಟ್ ಮಾಡ್ತಾನೆ ಇದ್ದಾರೆ, ಸುಳ್ಳು ಹೇಳ್ತಾನೆ ಇದ್ದಾರೆ. ಅದೇ ಅವರು ಮಾಡಿದ ತಪ್ಪನ್ನು ಒಪ್ಕೋತಾ ಇದ್ದಾರಲ್ಲ, ಆಮೇಲೇನೋ. ಒಬ್ಬರು ತಪ್ಪನ್ನು ಒಪ್ಕೋತಾ ಇದ್ದಾರೆ ಅಂದ್ರೆ ಅದ್ರ ಹಿಂದೆ ದೊಡ್ಡ ತಪ್ಪನ್ನ ಮುಚ್ಚಿಡ್ತಿದ್ದಾರೆ ಅಂತ ಅರ್ಥ. ಮೈ ಲಾರ್ಡ್ಸ್, ಈ ಕೇಸ್ನ CBIಗೆ ಹ್ಯಾಂಡ್ ಓವರ್ ಮಾಡಿ ವಿಚಾರಣೆ ಮಾಡಬೇಕು. ಆವಾಗ್ಲೇನೆ ನಿಜವಾಗ್ಲೂ ಏನ್ ನಡೆದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಚಂದ್ರು ಸ್ಟ್ರಾಂಗ್ ಆಗಿ ಆರ್ಗ್ಯೂ ಮಾಡಬೇಕಾದ್ರೆ ಅದಕ್ಕೆ ಜಡ್ಜಸ್, CBI ಎಷ್ಟು ಕೇಸ್ನ ಸಾಲ್ವ್ ಮಾಡಿದ್ದಾರೆ ಚಂದ್ರು, ಯಾಕೆ ಪೊಲೀಸರ್ಸ್ ಮೇಲೆ ನಂಬಿಕೆನೇ ಇಲ್ವಾ? ಎಷ್ಟೋ ಒಳ್ಳೆ ಪೊಲೀಸರ್ಸ್ ಇದ್ದಾರೆ, ನೀವೇ ಯಾರನ್ನಾದ್ರೂ ಸಜೆಸ್ಟ್ ಮಾಡಿ ಅವರನ್ನೇ ಈ ಕೇಸ್ನ ವಿಚಾರಣೆ ಮಾಡೋಕೆ ಆರ್ಡರ್ ಪಾಸ್ ಮಾಡ್ತೀವಿ ಅನ್ಬೇಕಾದ್ರೆ ಚಂದ್ರು ಒಂದು ಚೀಟಿನ ತಗೊಂಡು ಯಾರ್ದೋ ಹೆಸರನ್ನ ಬರೆದು ಕೊಡ್ತಾ ಇದ್ದಾನೆ. ಜಡ್ಜಸ್ಸು ಡಿಸ್ಕಸ್ ಮಾಡಿಬಿಟ್ಟು, IG ಪೆರುಮಾಳ್ ಸ್ವಾಮಿ ಈ ಕೇಸ್ ಬಗ್ಗೆ ವಿಚಾರಣೆ ಮಾಡಿ 30 ದಿನಗಳಲ್ಲಿ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು ಅಂತ ಆರ್ಡರ್ ಪಾಸ್ ಮಾಡ್ತೀವಿ. ಚಂದ್ರು, ನೀವು IG ಪೆರುಮಾಳ್ ಸ್ವಾಮಿನ ಕಮ್ಯುನಿಕೇಟ್ ಮಾಡಿ ಡೀಟೇಲ್ಸ್ ಕೊಡಿ ಅಂತ ಆರ್ಡರ್ ಮಾಡ್ತಾ ಇದ್ದಾರೆ ಜಡ್ಜಸ್. ರಾಮ್ ಮೋಹನ್ಗೆ ಮುಖಾನೇ ಇಲ್ಲ. ನಮ್ಮ ಚಂದ್ರು ಫೈಲ್ಸ್ ಎಲ್ಲವನ್ನು ತಗೊಂಡು IG ಪೆರುಮಾಳ್ ಸ್ವಾಮಿನ ನೋಡೋಕೆ ಹೋಗ್ತಾ ಇದ್ದಾನೆ. ಇಲ್ಲಿಗೆ ಸೆಕೆಂಡ್ ಪಾರ್ಟ್ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ರಾಜ ಕಣ್ಣು, ಇರುಟಪ್ಪನ್, ಮೊಸಕುಟ್ಟಿ ಎಲ್ಲಿದ್ದಾರೆ, ಎಲ್ಲಿ ಹೌಸ್ಕೊಂಡಿದ್ದಾರೆ, ಈ ಪೊಲೀಸರ್ಸ್ ಹೇಳೋದು ನಿಜಾನಾ? IG ಪೆರುಮಾಳ್ ಸ್ವಾಮಿ ಕೇಸ್ನ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರಾ, ಇಲ್ಲ ಅವರು ಪೊಲೀಸ್ಗೆ ಸಹಾಯ ಮಾಡಬೇಕು ಅಂತ ಉಲ್ಟಾ ಹೊಡಿತಾರಾ? ಸಿಂಗಣಿಗೆ ಅವಳ ಗಂಡ ಮತ್ತೆ ಸಿಗ್ತಾಣ, ನ್ಯಾಯ ಸಿಗುತ್ತಾ ಅನ್ನೋದನ್ನ ಥರ್ಡ್ ಪಾರ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನೂ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಅಪ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.